2014 ಮಾಡಲ್ ನ್ಯಾನೋ ಟ್ವಿಸ್ಟ್ 19,000 ನೋಡಿರೋದು ಗಾಡಿ ಬೇರೆ 1,60,000 ಮಾರುತಿ ಸೆಲೆರಿ ಆಟೋಮೆಟಿಕ್ ಬೇರೆ 3,40,000 ಕೊಡ್ತೀನಿ. ಇದು ಒಂದು ಆನೆ, ದಿಲ್ಲಿ ಆನೆ ಅಲ್ಲ, ಮಹಾರಾಷ್ಟ್ರ ಆನೆ ಅಲ್ಲ, ಬೇರೆ ಕರ್ನಾಟಕ ಪ್ಯೂರ್ ಆನೆ. ಇದು ಬೇರೆ 19,25,000 ಕೊಡ್ತೀನಿ. ಆಲ್ಟೋ ಬೇಕಂತಾರೆ ಅವ್ರಿಗೆ ನಾನು ಬೆಸ್ಟ್ ಒಂದು ಅಂದ್ರೆ 1000cc ಕಾರ್ ಕೊಡ್ತೀನಿ. ಮಾರುತಿ ಎ ಸ್ಟಾರ್, ಅದನ್ನು ಕಮ್ಮಿ ಪ್ರೈಸ್ ಅಲ್ಲಿ 2010 ಓನ್ಲಿ 195 ಕೊಡ್ತೀನಿ. ಯಾಕೆ ಸರ್ i20 ಶಿಫ್ಟ್ ಬೇಕಂತ ಹೋಗ್ತೀರಾ? ಒಂದು ಸ್ವಲ್ಪ ಚೇಂಜ್ ಮಾಡಿ ಸರ್. ಸ್ಕೋಡಾದಲ್ಲಿ ಹೋಗಿ ಸರ್, 15 ಮಾಡಲ್ ಸ್ಕೋಡಾ ಫ್ಯಾಬಿಯಾ ಕೊಡ್ತೀನಿ, ಬೇರೆ 3,40,000 ಕೊಡ್ತೀನಿ. ಅಂತ ನೋಡ್ತಾ ಅವ್ರಿಗೆ ನನ್ನ ಹತ್ರ 2 ಗಾಡಿ ಇದೆ. ಒಂದು ಪೆಟ್ರೋಲ್ ಸೇಮ್ ಕಲರ್ ಅಲ್ಲಿ, ಒಂದು ಡೀಸೆಲ್ ಗಾಡಿ, ಒಂದು ಪೆಟ್ರೋಲ್ ಗಾಡಿ. ಇದು ಒಂದ್ಬಿಟ್ಟು 2009 ಮಾಡಲ್ ಡೀಸೆಲ್ ಗಾಡಿ, ಬೇರೆ 2,40,000 ಕೊಡ್ತೀನಿ. ಇದು ಒಂದು ಪೆಟ್ರೋಲ್ ಗಾಡಿ 2012 ಬೇರೆ 3,80,000 ಕೊಡ್ತೀನಿ. ಸೊ ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದ್ರೆ ನಿಮಗೆ ಕ್ಲಿಪ್ ಸರ್ ನೋಡಿದ್ರೆ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಸಾಗರ್ ಕಾರ್ಸಿಗೆ ಬಂದಿದ್ದೀನಿ. ಆಲ್ಮೋಸ್ಟ್ ಇವರು ಮಾರ್ಕೆಟ್ ಆಲ್ಮೋಸ್ಟ್ ಲೈಕ್ 1962 ಇಂದ ಇದ್ದಾರೆ, ಸಾರಿ 1982 ಇಂದ ಇದ್ದಾರೆ. ಸೊ ಆಲ್ಮೋಸ್ಟ್ ಲೈಕ್ ಒಂದು 40 ವರ್ಷದಿಂದಾನೆ ಈ ಫೀಲ್ಡ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇವಾಗ ನಮ್ಮ ಜೊತೆ ಅಕೀಬ್ ಸರ್ ಇದ್ದಾರೆ, ನಾವು ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸುನಿಲ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಬಜೆಟ್ ನಾವು ಇವತ್ತಿಂದ ನಮ್ಮ ಹತ್ರ ಇರೋದು 165 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಸೊ ಹೈಯೆಸ್ಟ್ ನನ್ನ ಹತ್ರ ಹೋದ್ರೆ ಆಲ್ಮೋಸ್ಟ್ ಒಂದು 20 ಲಕ್ಷ ತನಕ ಇದೆ ಸರ್. 20 ಲಕ್ಷ ಏನ್ ಸರ್ ಈ ಸತಿ ಹೈಯೆಸ್ಟ್ ಅಂತ ಪ್ರೀಮಿಯಂ ಸ್ಮಾಲ್ ಕಾರ್ ಇಂದ ಪ್ರೀಮಿಯಂ ಸೆಗ್ಮೆಂಟ್ ಕಾರ್ನು ನನ್ನ ಹತ್ರ ಸಿಗುತ್ತೆ. ನೋಡಿ, ಸ್ಮಾಲ್ ಕಾರ್ಸ್ ಇಂದ ನಿಮಗೆ ಪ್ರೀಮಿಯಂ ಸೆಗ್ಮೆಂಟ್ಸ್ ಯಾವುದೇ ಸಿಕ್ಕಿರೋ, ಲ್ಯಾಂಡ್ ರೋವರ್ ಇದ್ರೆ ಲ್ಯಾಂಡ್ ರೋವರ್ ಇದೆ, ನಿಮಗೆ ಫಾರ್ಚುನರ್ ಕೂಡ ಇದೆ ವಿಡಿಯೋದಲ್ಲಿ. ಸೊ ವಿಡಿಯೋ ಕೊನೆ ತನಕ ನೋಡಿ. ಸೊ ಸರ್ ಆಮೇಲೆ ನಮ್ಮ ವ್ಯೂವರ್ಸ್ಗೆ ಈ ಸತಿ ಏನೇನು ಆಫರ್ ಸಿಗ್ಬೋದು ಅಥವಾ ಹೆಂಗೆ ಸರ್? ಸರ್ ನೋಡಿ, ನಮ್ಮ ಹತ್ರ ಇವಾಗ ಏನ್ ಮಾಡ್ತಾ ಇದ್ರೆ ಡೆಲಿವರಿ ಟೈಮಲ್ಲಿ ಒಂದು ಸರ್ವಿಸ್ ಕೊಡ್ತೀನಿ ಫ್ರೀ. ಓಕೆ, ಫ್ರೆಂಡ್ ಕಸ್ಟಮರ್ ಮುಂದ್ಗಡೆನೆ ಒಂದು ಸರ್ವಿಸ್ ಮಾಡ್ಕೊಡ್ತೀನಿ. ಇಂಜಿನ್ ಆಯಿಲ್, ಆಯಿಲ್ ಫಿಲ್ಟರ್, ಕೂಲೆಂಟು, ಬ್ರೇಕ್ ಆಯಿಲ್ ಎಲ್ಲ ಚೇಂಜ್ ಮಾಡಿ ಕೊಡ್ತೀನಿ. ಒಂದು ಜನರಲ್ ಸರ್ವಿಸ್ ಕಸ್ಟಮರ್ಗೆ ಡೆಲಿವರಿ ಟೈಮ್ ತಗೊಳ್ಳೋ ಟೈಮಲ್ಲಿ ಯಾವ ದಿನ ಡೆಲಿವರಿ ತಗೊಂತಾರೆ ಆ ದಿನಾನೇ ಆನ್ ದ ಸ್ಪಾಟ್ ಒಂದು ಸರ್ವಿಸ್ ಮಾಡ್ಕೊಡ್ತೀನಿ. ಪ್ಲಸ್ ಡೆಲಿವರಿ ಟೈಮಲ್ಲಿ 3M ಪಾಲಿಶ್ ಮಾಡ್ಕೊಡ್ತೀನಿ. ಕಾರ್ ವಾಷಿಂಗು 3M ಪಾಲಿಶ್ ಮಾಡ್ಕೊಡ್ತೀನಿ. ಪ್ಲಸ್ ನಮ್ಮ ಕಡೆಯಿಂದ RTO ಟ್ರಾನ್ಸ್ಫರ್ ಫ್ರೀ ಇರುತ್ತೆ. RTO ಟ್ರಾನ್ಸ್ಫರ್ದು 5,000 ಆಗುತ್ತೆ, ಅದನ್ನು ಕೂಡ ನಮ್ಮ ಕಡೆಯಿಂದ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ನನ್ನ ಪ್ರೈಸಿಂಗ್ ನಾನು ಹಾಕಿರೋದು ಫೈನಲ್ ಪ್ರೈಸ್ಗಳು. ಇವಾಗ ನಾನು ಹೇಳೋದು ಡೆಡ್ ಲೈನ್ ಪ್ರೈಸ್ಗಳು. ಅದು ಮಾರ್ಕೆಟ್ ಕಂಪೇರ್ ಮಾಡ್ಕೊಳ್ಳಿ. ಅವ್ರ ಕಸ್ಟಮರು ಮಾರ್ಕೆಟ್ ಇಂದ 200% ನಾನು ಕಮ್ಮಿ ಕೊಡ್ತಾ ಇದ್ದೀನಿ ಅವ್ರಿಗೆ. ಕಂಪೇರಿಂಗ್ ಟು ಮಾರ್ಕೆಟ್ ಅವ್ರಿಗೆ ಕಮ್ಮಿ ಅಂದ್ರೆ ಕಮ್ಮಿನ ಸಿಗ್ತಾ ಇದೆ ಗಾಡಿ. ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ, 100% ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಪ್ಲಸ್ ನಾನು ಏನ್ ಹೇಳಿದೀನಿ, ಆಫರ್ ಎಲ್ಲ ಮಾಡ್ಕೊಡ್ತೀನಿ ಅವ್ರಿಗೆ. ಒಂದು ಸರ್ವಿಸ್ ಮಾಡ್ಕೊಡ್ತೀನಿ, ಜನರಲ್ ಸರ್ವಿಸ್ ಡೋರ್ಸ್ ಡೆಲಿವರಿ ಟೈಮ್ ಅಲ್ಲಿನೇ ಆನ್ ದ ಸ್ಪಾಟ್. ಪ್ಲಸ್ ಅವ್ರಿಗೆ 3M ಪಾಲಿಶ್ ಮಾಡ್ಕೊಡ್ತೀನಿ, RTO ಟ್ರಾನ್ಸ್ಫರ್ ಫ್ರೀ ಮಾಡ್ಕೊಡ್ತೀನಿ. ಇದೆಲ್ಲ ನಮ್ಮ ಕಡೆಯಿಂದ ಆಫರ್ಸ್ ಕೊಡ್ತಾ ಇದ್ದೀನಿ. ಪ್ಲಸ್ ಮೇನ್ ಬೆನಿಫಿಟ್ ಏನಿದೆ ಪ್ರೈಸಿಂಗ್ ಅಲ್ಲಿ ಇದ್ರೆ ಅವ್ರಿಗೆ ಆಫರ್ ನಡೆಯಲ್ಲ, ಏನ್ ನಡೆಯಲ್ಲ. ಪ್ರೈಸಿಂಗ್ ಕೊಡಬೇಕು. ಪ್ರೈಸಿಂಗ್ ಮೇನ್ ಕೊಡ್ತಾ ಇದ್ದೀನಿ, ವಿತ್ ಡೆಡ್ ಲೈನ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಅವ್ರಿಗೆ. ಓಕೆ, ನೋಡಿ ಒಳ್ಳೆ ಆಫರ್ಸ್ ಕೂಡ ನೀವು ಮಿಸ್ ಮಾಡ್ಕೊಂಬೇಡಿ, ಬೇಗ ಬಂದು ಬೇಗ ಕಾರ್ನ ತಗೊಳ್ಳಿ. ಸೊ ಸರ್ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಎಲ್ಲ ಹೆಂಗೆ ಸರ್ ಗಾಡಿಗೆ? ಸರ್ ವಾರಂಟಿ ನೋಡಿ, ಸದ್ಯಕ್ಕೆ ನಾವು ಏನ್ ಮಾಡಿದೀವಿ ಅಂದ್ರೆ ಆ ಕಂಪನಿ ಜೊತೆಯಲ್ಲಿ ಸ್ಟಾಪ್ ಮಾಡಿದೀವಿ. ಯಾಕೆ ಸರ್? ಸರ್ ಏನಕ್ಕೆ ಅಂದ್ರೆ ಇವಾಗ ನೋಡಿ, ನಮ್ಮ ಕಡೆಯಿಂದ ಕಸ್ಟಮರ್ಸ್ಗೆ ನಾವು ಕೊಡ್ತಾ ಇದೀವಿ ವಾರಂಟೀಸ್. ಇದು ಸರ್ಟಿಫೈಡ್ ಮಾಡಿದ್ವಿ ಸರ್. ಎಲ್ಲಾ ಗಾಡಿಗಳು ಇರೋದು ವಿತೌಟ್ ಸರ್ಟಿಫೈಡ್ ಗಾಡಿ ಇಲ್ಲ. ಎಲ್ಲ ಸರ್ಟಿಫಿಕೇಶನ್ ಮಾಡಿರೋದು ಗಾಡಿಗಳು ನಾವು ನಿಲ್ಸಿರೋದಿಲ್ಲ. ಮೇನ್ ವಾರಂಟೀಸ್ ಏನಾಗ್ತಾ ಇದೆ ಅಂದ್ರೆ, ನಾವು ಕಸ್ಟಮರ್ಗೆ ವಾರಂಟಿ ಅಂತ ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಾವು 3rd ಗೆ ನಾವು ಇದು ಮಾಡಿರೋದು, ಇಂಟರ್ಪ್ರೈಟ್ ಮಾಡಿರೋದು ವಾರಂಟಿ ಬೇಸಸ್ಗೆ. ಈಗ ವಾರಂಟಿ ಬೇಸಸ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಾವು 3rd ಗೆ ಪೇ ಮಾಡ್ತಾ ಇದೀವಿ, ಅವರು ಕಸ್ಟಮರ್ಗೆ ವಾರಂಟಿ ಕೊಡ್ತಾ ಇರೋದು. ನಾಳೆ ನನಗೆ 2-3 ಕಂಪ್ಲೇಂಟ್ ಬಂದಿದೆ. ಈ ತರ ಸರ್ವಿಸ್ ಅವರು, ಆ ಕಂಪನಿ ಅವರು, ನೀವು ಯಾವ 3rd ಕಂಪನಿ ನಮಗೆ ಕೊಟ್ಟಿದಾರ, ಅವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ನಮಗೆ ಬಂದಿದೆ. ಅದಕ್ಕೋಸ್ಕರ ನಾನು ಈ ಸತಿ ವಿಡಿಯೋ ಅಲ್ಲಿ ಅದು ಸ್ಕಿಪ್ ಮಾಡ್ತಾ ಇದ್ದೀನಿ. ಏನಕ್ಕೆ ವಾರಂಟಿ ಸ್ಕಿಪ್ ಮಾಡ್ತಾ ಇದ್ದೀನಿ ಅಂದ್ರೆ, ಗ್ಯಾರಂಟಿ ನಾನು ಕೊಡ್ತೀನಿ ಗಾಡಿದು. ಅದು ಬಗ್ಗೆ ಟೆನ್ಷನ್ ತಗೊಂಡ್ಬೇಡಿ. ವಾರಂಟಿ ಇಲ್ಲ ಅಂದ್ರೆ ನಮ್ಮ ಶೋರೂಮ್ ಆಲ್ಮೋಸ್ಟ್ 40 years ಆಯ್ತಾ. ಈ ವಾರಂಟಿ ಗ್ಯಾರಂಟಿ ಇವಾಗಲೇ ಕಂಪನಿ ಬಂದಿರೋದು. ಕಂಪನಿಯಿಂದ ನಾವು ಹಿಂಗಡೆ ಹೋಗಲ್ಲ. ಅವ್ರು ಏನ್ ನಡೀತಾ ಇದ್ರು ಅವ್ರಿಗೆ ನಾವು ಪೇ ಮಾಡ್ತಾ ಇದ್ರು, ಅವರು ನಮ್ಗೆ ಕಸ್ಟಮರ್ಸ್ಗೆ ಸರ್ವಿಸ್ ಕೊಡ್ತಾ ಇದ್ರು. ರೀಸೆಂಟ್ಲಿ 2-3 ಕಸ್ಟಮರ್ಸ್ಗೆ ಸರ್ವಿಸ್ ಕೊಡ್ತಾ ಇಲ್ಲ ಅಂತ ನಮ್ಗೆ ಅಪ್ಡೇಟ್ ಬಂತು. ಸುಮ್ಮನೆ ಯಾಕೆ ನಮ್ಮ ಅವರಿಂದ ನಮ್ಮ ಹೆಸರು ಅದಕ್ಕೆ ಬೇಡ, ಅದು ಕಂಪನಿ ಬೇಡ. ಇವಾಗ ಅವ್ರ ಜೊತೆಲಿ ಮಾತುಕತೆ ಆಗ್ತಾ ಇದೆ, ಅದು ಸ್ಟಾರ್ಟ್ ಆದ್ರೆ ಅದು ಬೇಕಂದ್ರೆ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಸ್ಟಾಪ್ ಮಾಡಿದೀನಿ. ಅದಕ್ಕೋಸ್ಕರ ವಿಡಿಯೋಲಿ ಹೇಳ್ತಾ ಇದ್ದೀನಿ. ವಾರಂಟಿ ಜೊತೆಲಿ ಸ್ಟಾಪ್ ಆಗಿದೆ. ಸೊ ವಾರಂಟಿ ಇರಲ್ಲ. ಗ್ಯಾರಂಟಿ ಗಾಡಿ ಬಗ್ಗೆ ಗ್ಯಾರಂಟಿ ನಮ್ಮ ಕಡೆಯಿಂದ ಇರುತ್ತೆ. ಆಕ್ಸಿಡೆಂಟ್ ಬಗ್ಗೆ, ಡಾಕ್ಯುಮೆಂಟ್ಸ್ ಬಗ್ಗೆ, ಗಾಡಿ ಇಂಜಿನ್ ಎಲ್ಲ ಸರ್ಟಿಫೈಡ್ ಮಾಡಿನೇ ಕೊಡ್ತೀನಿ. ಅದ್ರ ಬಗ್ಗೆ ಟೆನ್ಷನ್ ತಗೊಂಡ್ಬೇಡಿ. ಅದು ನಾವು ಇಂಟರ್ಫೇರ್ ಮಾಡ್ತಾ ಇಲ್ಲ ಅವ್ರಿಗೆ. ಒಳ್ಳೇದು, ನನಗೆ ಅದು ಕೂಡ ಒಳ್ಳೇದು. ಯಾಕಂದ್ರೆ ನೀವು 3rd ಪಾರ್ಟಿ ಪೇ ಮಾಡ್ತೀರಾ ಅಂದ್ರೆ ಅವ್ರು ಒಂದು ಸರ್ವಿಸ್ ಕೊಡ್ತಾರೆ. ಅದೇ ನೀವು ಕಂಪ್ನಿಲಿ ಹೋಗಿ ಸರ್ವಿಸ್ ಮಾಡ್ಕೊಂಡ್ರೆ ನಿಮ್ಗೆ ಒಂದು ಸ್ವಲ್ಪ ಗ್ಯಾರಂಟಿ ಕೂಡ ಸಿಗುತ್ತೆ. ನಿಮಗೆ ಇನ್ನೊಂದು 15,000 ಆದ್ರೂ ಆರಾಮಾಗಿ ಫೀಸ್ ಓಡಿಸ್ಕೋಬಹುದು ಗಾಡಿ ಕೂಡ.
ಸೊ ಸರ್ ಆಮೇಲೆ ನಮ್ಮ ವ್ಯೂಸ್ಗೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ನಮ್ಮ ಲೊಕೇಶನ್ ತಿಳಿಸ್ಕೊಟ್ಬಿಡಿ, ಯಾಕಂದ್ರೆ ಹೊಸ ಸಬ್ಸ್ಕ್ರೈಬರ್ಸ್ ಸರ್ ನಮ್ಮ ಶೋರೂಮ್ ಬಂದ್ಬಿಟ್ಟು ಜಯನಗರ್ 3rd ಬ್ಲಾಕ್ ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್ ಹತ್ರ ಇರೋದು. ಗೊತ್ತಾಗಿಲ್ಲ ಅಂದ್ರೆ ಡೈರೆಕ್ಟ್ ಗೂಗಲ್ ಅಲ್ಲಿ ಹೋಗಿ ಸಾಗರ್ ಕಾರ್ಸ್ ಅಂತ ಹೊರ ತಕ್ಷಣ ನಮ್ಮ ಶೋರೂಮ್ ಬಂದ್ಬಿಡುತ್ತೆ. ಅಂಡ್ ಡಿಸ್ಕ್ರಿಪ್ಷನ್ ನೀವು ಆರಾಮಾಗಿ ನೋಡ್ಕೊಂಡು ಬರ್ಬೋದು. ಸೊ ಇನ್ನು ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊಬೋದು. ಎಕ್ಸಾಕ್ಟ್ ಆಗಿ ಶೋರೂಮ್ ಎದುರುಗಡೆ ನಿಂತ್ಕೋತೀರಾ, ಲೊಕೇಶನ್ ಆನ್ ಮಾಡ್ಕೊಂಡ್ ಬಂದ್ರೆ. ಸೊ ಸರ್ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡ್ಬೋದಲ್ಲ ಸರ್? 100% ಸರ್ ತೋರಿಸಿ. ಸೊ ಸಾರಿ ಸರ್, ಅದು ಇನ್ನೊಂದು ಏನಂದ್ರೆ ನಮ್ಮ ವ್ಯೂವರ್ಸ್ಗೆ ಲೋನ್ಸ್ ಸರ್ ಲೋನ್ಸ್ ನೋಡಿ ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲಾ ಗಾಡಿಗೆ ಲೋನ್ ಮಾಡ್ಕೊಡ್ತೀನಿ ಸರ್. ನಮ್ಮ ಹತ್ರ ಅವರು 1 ಲಕ್ಷ ಬಜೆಟ್ ಗಾಡಿ ತಗೊಂಡ್ರೆ ಲೋನ್ ಮಾಡ್ಕೊಡ್ತೀನಿ, 10 ಲಕ್ಷ ಗಾಡಿ ತಗೊಂಡ್ರೆ ನಾನು ಲೋನ್ ಮಾಡ್ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲಾ ಗಾಡಿಗಳೇ ಲೋನ್ 20 ಲಕ್ಷ ಗಾಡಿ ಇದೆ ಸರಿ ಸರ್, 100% 20 ಲಕ್ಷ ಗಾಡಿಗೂ ಲೋನ್ ಮಾಡ್ಕೊಡ್ತೀನಿ ಸರ್. ಮೇನ್ ಅಂದ್ರೆ ನನ್ನ ಹತ್ರ ಚವರ್ಲೆ ಗಾಡಿ ತಗೊಂಡ್ರೆ ಲೋನ್ ಮಾಡ್ತೀನಿ, ಟಾಟಾ ಗಾಡಿ ತಗೊಂಡ್ರೆ ಲೋನ್ ಮಾಡ್ತೀನಿ, ಫಿಯಟ್ ಗಾಡಿ ತಗೊಂಡ್ರೆ ಲೋನ್ ಮಾಡ್ತೀನಿ, ಫೋರ್ಡ್ ಗಾಡಿ ತಗೊಂಡ್ರೆ ಲೋನ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲಾ ಬ್ರ್ಯಾಂಡ್, ಈ ತರ ಬ್ರ್ಯಾಂಡ್ ಇಲ್ಲ ಲೋನ್ ಕೊಡಲ್ಲ ಅಂತ ಇಲ್ಲ, ಎಲ್ಲಾ ಬ್ರ್ಯಾಂಡ್ ಗೆ ಲೋನ್ ಮಾಡ್ಕೊಡ್ತೀನಿ, ಎಲ್ಲಾ ಮಾಡಲ್ ಕೊಡ್ತೀನಿ. ಅಂದ್ರೆ ಕಸ್ಟಮರ್ ಸ್ಯಾಲ್ರಿ ಬಸ್ಸಸ್ ಸ್ಯಾಲ್ರಿ ಅಬೌವ್ 40 ಮೇಲೆ ಇದ್ರೆ ಅವರಿಗೆ ಆಲ್ಮೋಸ್ಟ್ 2001 ಇಂದ 2010 ಮಾಡಲ್ ತನಕ ಎನಿ ಗಾಡಿ ತಗೊಳ್ಳಿ ಲೋನ್ ಆಗುತ್ತೆ. ಸ್ಯಾಲ್ರಿ 40 ಮೇಲೆ ಅವರಿಗೆ ಇಲ್ಲ 40 ಒಳಗಡೆ ಇದೆ, ಸ್ಯಾಲ್ರಿನೂ ಇಲ್ಲ, ಅಕೌಂಟ್ ಟ್ರಾನ್ಸಾಕ್ಷನ್ ಚೆನ್ನಾಗಿದೆ, ಟ್ರಾನ್ಸಾಕ್ಷನ್ ಬೇಸಿಸ್ ಮೇಲೆ ಇದ್ರೂ ಕೂಡ ಲೋನ್ ಮಾಡ್ಕೊಡ್ತೀನಿ. ಮೇನ್ ಸಿವಿಲ್ ಚೆನ್ನಾಗಿರ್ಬೇಕು ಸರ್. ಸಿವಿಲ್ ಚೆನ್ನಾಗಿಕೊಂಡು ಟ್ರಾನ್ಸಾಕ್ಷನ್ ಚೆನ್ನಾಗಿದ್ರೆ ಅವ್ರು ನನಗೆ ಸ್ಯಾಲ್ರಿನೂ ಬೇಡ, ಅವ್ರದ್ದು ಸ್ವಂತ ಮನೆನೂ ಬೇಡ, ಸ್ವಂತ ಬಿಸ್ನೆಸ್ ಬೇಡ, IT ರಿಟರ್ನ್ಸ್ ಬೇಡ, ಲೋನ್ ಮಾಡ್ಕೊಡ್ತೀನಿ ನಾನು. ಆಲ್ಮೋಸ್ಟ್ 80-90% ನಾನು ಲೋನ್ ಮಾಡ್ಕೊಡ್ತೀನಿ ಅವ್ರಿಗೆ. ಮೇನ್ ಬೆನಿಫಿಟ್ಸ್ ಇದು ಅವ್ರದ್ದು ಸಿಬಿಲ್ ಚೆನ್ನಾಗಿರ್ಬೇಕು, ಟ್ರಾನ್ಸಾಕ್ಷನ್ ಚೆನ್ನಾಗಿರ್ಬೇಕು. ನಾನು ಎಲ್ಲ ವಿಡಿಯೋದಲ್ಲಿ ಹೇಳಿದಂಗೆ ನಿಮ್ಗೆ ಆಬ್ವಿಯಸ್ ನಿಮ್ ಸಿಬಿಲ್ ಚೆನ್ನಾಗಿರೋ ಎಲ್ಲ ಕಡೆನೂ ನಿಮ್ಗೆ ಲೋನ್ ಆಗುತ್ತೆ. ಸೊ ಮೇನ್ ನಿಮ್ ಸಿಬಿಲ್ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸರ್ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ ಬನ್ನಿ ಸರ್, ತೋರಿಸ್ತೀನಿ. ಸೊ ಹಾಗೆ ನಮ್ಮ ಚಾನಲ್ ಇಂಡಿಯಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಈಗ ನಮ್ಮ ಮುಂದೆ ಒಂದು ಟಾಟಾ ನ್ಯಾನೋ ಇದೆ, ಇದ್ರ ಡೀಟೇಲ್ಸ್ ಇದೆ ಸರ್. ಸರ್ ಇದು ಬಂದ್ಬಿಟ್ಟು ಟಾಟಾ ನ್ಯಾನೋ 2014 ಮಾಡಲ್, ಅಲ್ಲಿ 19,000 ಓಡಿರೋದು ಗಾಡಿ, ಸಿಂಗಲ್ ಓನರ್ ವೆಹಿಕಲ್, ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಲ್ಲ, ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು ಬಿಟ್ಟು ಯೂಸ್ ಮಾಡಬೇಕು. ಇದು ಬಂದ್ಬಿಟ್ಟು ನ್ಯಾನೋ ಟ್ವಿಸ್ಟ್. ಇದು ಟ್ವಿಸ್ಟ್ ಅಂದ್ರೆ ನಿಮ್ಗೆ ನ್ಯೂ ಶೇಪ್ ಬರುವಂತ ನೀವು ತಿಳ್ಕೊಬಹುದು. ಇದು ಓಲ್ಡ್ ಶೇಪ್ ಇದೆ ಅಂದ್ರೆ 14 ಮಾಡಲ್ ಎಂಡಿಂಗ್ ಅಲ್ಲಿ ಟ್ವಿಸ್ಟ್ ಅಂತ ಸ್ಟಾರ್ಟ್ ಮಾಡಿ 15 ಇಂದ ಪ್ರಾಪರ್ ಬಂದಿರೋ ಟ್ವಿಸ್ಟ್ 14 ಇಂದ ಎಂಡಿಂಗ್ ಇಂದ ಸ್ಟಾರ್ಟ್ ಆಯ್ತು. ಅದಕ್ಕೋಸ್ಕರ ಇದರಲ್ಲಿ ಟ್ವಿಸ್ಟ್ ಕೊಟ್ಟು ಸೇಮ್ ಟ್ವಿಸ್ಟ್ ಸಿಸ್ಟಮ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಓಲ್ಡ್ ಶೇಪ್ ಒಳಗಡೆ ಎಲ್ಲ ನಿಮ್ಗೆ AC ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋ, ಕಂಪನಿ ಸಿಸ್ಟಮ್ ಬರುತ್ತೆ, ಪ್ಲಸ್ ನಿಮ್ಗೆ ಬ್ಲೂಟೂತ್ ಸಿಸ್ಟಮ್ ಎಲ್ಲ ಇದೆ. ಚೆನ್ನಾಗಿದೆ ವೆಹಿಕಲ್, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ₹1 ಖರ್ಚಿಲ್ಲ, ಜಸ್ಟ್ ನೀವು ತಗೊಂಡೋಗ್ಬೇಕು, ಪೆಟ್ರೋಲ್ ಹಾಕಿ ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. 19,000 ಓಡಿರೋದು. ಮೈಲೇಜ್ ಸಿಟಿಯಲ್ಲಿ 20 ಬರುತ್ತೆ ಸರ್, ಲಾಂಗ್ ಅಲ್ಲಿ ನಿಮ್ಗೆ 20 to 23 ಬರುತ್ತೆ ಮೈಲೇಜ್. ಓಕೆ, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್. 25 ಬರುತ್ತೆ ಸರ್ 100% ಇದು ಗಾಡಿ. ಯಾಕಂದ್ರೆ ನನಗೂ ಗೊತ್ತು ಸರ್, ನಾನು ಯೂಸ್ ಮಾಡಿದ್ದೀನಿ ಗಾಡಿ, ಆಲ್ಮೋಸ್ಟ್ ಈಗ 10 ವರ್ಷ ಯೂಸ್ ಮಾಡಿದ್ದೀನಿ, 25 ತನಕ ಬರ್ತಿತ್ತು ಮೈಲೇಜ್. ಸೊ ಪ್ರೈಸ್ ಏನಾಗುತ್ತೆ ಸರ್? ಪ್ರೈಸ್ ಬಂದ್ಬಿಟ್ಟು ಕಸ್ಟಮರ್ 1,85,000 ಹೇಳ್ತಾ ಇದ್ರು ಸರ್. ಫೈನಲ್ ಎಲ್ಲ ಬೇಡ ಸರ್, 1,65,000 ಕೊಡ್ತೀನಿ ಸರ್. 1,65,000 ಫೈನಲ್. 1,65,000 ಫೈನಲ್ ಮಾಡ್ಕೊಡ್ತಾರೆ. ನಿಮ್ಗೆ ಒಂದು ಟಾಟಾ ನ್ಯಾನೋ, ಅದು ಪರ್ಪಲ್ ಕಲರ್, ಇದಕ್ಕೋಸ್ಕರ ಲೋನ್ ಮಾಡ್ಕೊಡ್ತೀನಿ. ಓಕೆ, ಕಸ್ಟಮರ್ ಹತ್ರ 23,000 ಇದ್ರೆ ಡೌನ್ ಪೇಮೆಂಟ್ ಸಾಕು, ಲೋನ್ ಕೊಟ್ಬಿಡ್ತೀನಿ. ಓಕೆ, ಏನೇನು ಪೀಸ್ ಆಗಿ 23,000 ಡೌನ್ ಪೇಮೆಂಟ್ ಮಾಡಿ ಆರಾಮಾಗಿ ತಗೊಂಡೋಗಿ ಗಾಡಿ ಕೂಡ. ಸೊ ಹಾಗೆ ಒಂದು SX4 ಇದೆ, ಇದು ಡೀಟೇಲ್ಸ್ ಇದೆ ಸರ್. ಸರ್ SX4 ನೋಡ್ತಾ ಇದ್ದೀರಾ? ಡೀಸೆಲ್ ವೇರಿಯಂಟ್ ಇದು, 2011 ಮಾಡಲ್, ಡೀಸೆಲ್ VDI ವೇರಿಯಂಟ್, ಸಿಂಗಲ್ ಓನರ್. VDI ನಿಮ್ಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ, ಪ್ಲಸ್ ನಿಮ್ಗೆ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ಕಂಪನಿ ಸಿಸ್ಟಮ್ ಇದೆ, ಲೆದರ್ ಸೀಟ್ಸ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ. ಟೈರ್ಸ್ ಕಂಡೀಷನ್ ಗುಡ್ ಕಂಡೀಷನ್ ಅಲ್ಲಿ ಇದೆ, ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. SX4 VDI ಡೀಸೆಲ್. ಮೈಲೇಜ್ ಅಲ್ಲಿ ನೋಡಿದ್ರೆ ಸಿಟಿಯಲ್ಲಿ 20 ಬರುತ್ತೆ ಸರ್, ಲಾಂಗಲ್ಲಿ 20 to 23 ಡೀಸೆಲ್ ಇಂಜಿನ್. ಸಿಂಗಲ್ ಓನರ್ ವೆಹಿಕಲ್, ತುಂಬಾ ಕ್ಲಾಸ್ ಆಗಿದೆ. ಅದು ಸಿಂಗಲ್ ಓನರ್ ಪ್ಲಸ್ ಆಡೆಡ್ ಅಡ್ವಾಂಟೇಜ್ ಅದು. SX4 ಡೀಸೆಲ್ ವೇರಿಯಂಟ್ ಅಲ್ಲಿ ಸಿಗ್ತಾ ಇದೆ ನಿಮಗೆ. ಸೊ ಒಳ್ಳೆ ಸಿಡಾನ್ ವೆಹಿಕಲ್, ಲೋ ಮೇಂಟೆನೆನ್ಸ್ ಸಿಡಾನ್ ವೆಹಿಕಲ್ ಕೂಡ ಅನ್ಬೋದು. ಸೊ ಪ್ರೈಸ್ ಬಜಾಜಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸಿಟಿ ಕಸ್ಟಮರ್ ಬಂದ್ಬಿಟ್ಟು 3,65,000 ಹೇಳ್ತಾ ಇದ್ದಾರೆ. ಓಕೆ, ಫೈನಲ್ ಬಂದ್ಬಿಟ್ಟು ಅರೌಂಡ್ 3,25,000 ಕೊಡ್ತೀನಿ ಸರ್. ಓಕೆ, 3.25 ಲಕ್ಷಕ್ಕೆ ನಿಮಗೆ ಒಂದು SX4 ಡೀಸೆಲ್ ವೇರಿಯಂಟ್ ಸಿಕ್ಕಿದೆ. ಸೊ ಆದಷ್ಟು ಬೇಗ ಬಂದರೆ ಆದಷ್ಟು ಬೇಗ ಸಿಗುತ್ತೆ ವೆಹಿಕಲ್, ಯಾಕಂದ್ರೆ ಡೀಸೆಲ್ ವೇರಿಯಂಟ್ ಸಖತ್ ಫಾಸ್ಟ್ ಮೂವಿಂಗ್ ವೆಹಿಕಲ್ಸ್ ಎಲ್ಲ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಹುಂಡೈ ವರ್ನ ಇದೆ, ಇದು ಡೀಟೇಲ್ಸ್ ಸರ್. ಸರ್ ಹುಂಡೈ ವರ್ನ ಡೀಸೆಲ್ ಟ್ರಾನ್ಸ್ಫಾರ್ಮ್ ನೋಡ್ಬೋದು ವೆಹಿಕಲ್, ಇದು ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಬಂದ್ಬಿಟ್ಟು ಆಟೋಮೆಟಿಕ್ ಕಾರ್, ಇದು ಡೀಸೆಲ್ ಅಲ್ಲಿ ಆಟೋಮೆಟಿಕ್ ಕಾರು. ಮೈಲೇಜ್ ಅಲ್ಲಿ ನೋಡ್ತಾ ಇದ್ರೆ ಆರಾಮಾಗಿ ನಿಮ್ಗೆ ಸಿಟಿಯಲ್ಲಿ ನಿಮ್ಗೆ 13-14 ಬರುತ್ತೆ, ಲಾಂಗ್ ಅಲ್ಲಿ 15-16 ಬರುತ್ತೆ ಸರ್. ಇದು ಡೀಸೆಲ್, ಅದು ಆಟೋಮೆಟಿಕ್ ಡೀಸೆಲ್ ಟ್ರಾನ್ಸ್ಫಾರ್ಮ್. ಅವಾಗ ಇದೆ ಟಾಪ್ ಎಂಡ್ ಇದ್ದು, ಇದರಲ್ಲಿ ನಿಮ್ಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಪ್ಲಸ್ ಕಂಪನಿ ಸಿಸ್ಟಮ್, ಆಟೋಮೆಟಿಕ್ ಮಿರರ್ ಸ್ಟೇಬಲ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ವಿತ್ ABS ಬ್ರೇಕ್, ಮ್ಯಾಗ್ ವೀಲ್, ಫೋಗ್ ಲ್ಯಾಂಪ್ ಎಲ್ಲ ಬರುತ್ತೆ. ಅವಾಗ ಏರ್ ಬ್ಯಾಗ್ ಇದ್ದಿಲ್ಲ, ಅದಕ್ಕೋಸ್ಕರ ಏರ್ ಬ್ಯಾಗ್ ಇಲ್ಲ, ಅದು ಇದೇ ಟಾಪ್ ಎಂಡ್ ಆಟೋಮೆಟಿಕ್ ನಿಮಗೆ ಗಾಡಿ ನೋಡಬಹುದು. ಡೀಸೆಲ್ ವೇರಿಯಂಟ್, ಅದು ಆಟೋಮೆಟಿಕ್ ವೇರಿಯಂಟ್ ಬೇರೆ ನಿಮಗೆ ಗಾಡಿ, ಒಂಥರ ಚಿಂದಿ ಗಾಡಿ ಕೂಡ ಅನ್ಬೋದು. ಸೊ ಪ್ರೈಸ್ ಏನಾಗ್ಬೋದು ಸರ್? ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 3,65,000 ಕಸ್ಟಮರ್ ಹೇಳ್ತಾ ಇದ್ದಾರೆ ಸರ್. ಅಷ್ಟೆಲ್ಲ ಹೇಳ್ಬೇಡಿ ಸರ್, ನಮಗೆ ಫೈನಲ್
25,000 ಕೊಡ್ತೀನಿ ಸರ್. 3,25,000ಕ್ಕೆ. ಓಕೆ ನೋಡಿ, 3,25,000ಕ್ಕೆ ನಿಮ್ಗೆ ಒಂದು ಹುಂಡೈ ವರ್ನಾ, ಅದು ಟ್ರಾನ್ಸ್ಫಾರ್ಮ್ ವೇರಿಯಂಟ್, ಡೀಸೆಲ್ ವೇರಿಯಂಟ್, ಆಟೋಮೆಟಿಕ್ ವೇರಿಯಂಟ್ ಸಿಗ್ತಾ ಇದೆ. ಸೊ ಕ್ರೇಜಿ ಪ್ರೈಸ್ ಅನ್ಬೋದು ಈ ಗಾಡಿಗೆ. ಸೊ ಹಾಗೆ ನಮ್ಮ ಮುಂದೆ ಒಂದು ಹುಂಡೈ ಕ್ರೆಟಾ ಇದೆ, ಡ್ಯೂಯಲ್ ಟೋನ್ ಕಲರ್, ಸಿಲ್ವರ್ ಕಲರ್. ಇದು ಡೀಟೇಲ್ಸ್ ಇದೆ ಸರ್. ಸರ್ ಹುಂಡೈ ಕ್ರೆಟಾ ಅದು 2015 ಮಾಡಲ್, SX ಟಾಪ್ ಎಂಡ್ ವೇರಿಯಂಟ್, ಡೀಸೆಲ್ ವೇರಿಯಂಟ್. ನೋಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಇಂಜಿನ್, SX ಆಪ್ಷನ್ ಅಲ್ಲಿ ಇದು ಡ್ಯೂಲ್ ಟೂನ್, ಡಬಲ್ ಕಲರ್ ಬರುತ್ತೆ ನಿಮಗೆ. ಬ್ಲಾಕ್ ಕಲರ್ ಟಾಪ್ ಇದೆ, ರೈಟ್ ಒಂದು ಸಿಲ್ವರ್ ಕಲರ್ ಇದೆ. ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ AC ಪವರ್ ಸ್ಟೀರಿಂಗ್ 4 ಡ್ಯೂಲ್ ಏರ್ ಬ್ಯಾಗ್, ABS ಬ್ರೇಕ್, ಮ್ಯಾಗ್ ವೀಲ್, ಬ್ಯಾಕ್ ವೈಫರ್, ಕ್ಲೈಮ್ ಕಂಟ್ರೋ ಗ್ಲಾಸ್, ಕಂಪನಿ ಸಿಸ್ಟಮ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ರಿವರ್ಸ್ ಕ್ಯಾಮ್ರಾ, ಸ್ಟೇರಿಂಗ್ ಆಟೋ ಕಂಟ್ರೋಲಿಂಗ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ. ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು, ಟಾಪ್ ಎಂಡ್ ಗಾಡಿ. ಸರ್ ಇದು ಬಂದ್ಬಿಟ್ಟು ಕಿಲೋಮೀಟರ್ ಡ್ರಿವೆನ್ ಅರೌಂಡ್ 73,000 ಕಿಲೋಮೀಟರ್ ಡ್ರಿವೆನ್. ಎಲ್ಲ ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಮೇಂಟೈನ್ ಮಾಡಿದ್ದಾರೆ. ಸರ್ ಇದು ಬಂದ್ಬಿಟ್ಟು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 10 ಕಾಲ್ ಹೇಳ್ತಾ ಇದ್ರು. ಸರ್ 10 ಕಾಲ್ ನನಗೆ ಬೇಡ, 8.5 ಬಂದ್ರೆ ಕೊಟ್ಬಿಡ್ತೀನಿ ಸರ್. ಸರ್ ಏನು 1 ಲಕ್ಷ ಒಂದೇ ಸತಿ ಕಮ್ಮಿ ನೋಡಿ, ಏನ್ ಮಾಡ್ಬೇಕು ಸರ್, ಕಸ್ಟಮರ್ಸ್ ಗಳಿಗೆ ಒಳ್ಳೆ ಗಾಡಿ ಕೊಟ್ರೆ ಅವ್ರು ತಿರ್ಗಾ ನಮ್ ಕಡೆ ರೆಸ್ಪಾನ್ಸ್ ಬರುತ್ತೆ. ಓಕೆ ನೋಡಿ, ಆಲ್ಮೋಸ್ಟ್ 1.25 ಲಕ್ಷ ಕಮ್ಮಿ ಮಾಡಿದ್ದಾರೆ ಗಾಡಿ ಮೇಲೆ. 8.5 ಲಕ್ಷಕ್ಕೆ ಕೊಟ್ರೆ ನಿಮಗೆ ಒಂದು ಹುಂಡೈ ಕ್ರೆಟಾ ಡ್ಯೂಯಲ್ ಟೋನ್ ಕಲರ್ ಒಂದು ಸಿಗ್ತಾ ಇದೆ, ಒಂಥರ ಚಿಂದಿ ಗಾಡಿ ಕೂಡ ಅನ್ಬೋದು. ಸೊ ಹಾಗೆ ನಮ್ಮ ಮುಂದೆ ಒಂದು i10 ಇದೆ, ಇದು ಡೀಟೇಲ್ಸ್ ಸರ್. i10 ಬಂದ್ಬಿಟ್ಟು ಆಟೋಮೆಟಿಕ್, 2009 ಮಾಡಲ್. ಆಲ್ಮೋಸ್ಟ್ ಎಲ್ಲರೂ ಆಟೋಮೆಟಿಕ್ ಗಾಡಿಗೆ ಹುಡಿರ್ತಾರೆ, ಯಾಕಂದ್ರೆ ಸಿಟಿಯಲ್ಲಿ ಯೂಸ್ ಮಾಡಕ್ಕೆ ಒಳ್ಳೆ ಗಾಡಿ ಇರುತ್ತೆ. ಹೌದೌದು, ಕ್ಲಚ್ಲೆಸ್ ಇರುತ್ತೆ, ಅಲ್ಲಿ ಜಸ್ಟ್ ಎಕ್ಸಲೇಟರ್ ಬ್ರೇಕ್ ಹೊಡ್ಬೇಕು, ಓಡ್ತಾ ಇರ್ಬೇಕು ಅಷ್ಟೇ. ಮೈಲೇಜ್ ಗಾಡಿ ಮೇನ್ i10 ಅಂದ್ರೆ ಒಳ್ಳೆ ಮೈಲೇಜ್ ಬರುತ್ತೆ, ಯಾಕಂದ್ರೆ 1000 cc ಬರೋದು, 1.2 ಇಂಜಿನ್ ಬರೋದು ಇದು. ಹೌದೌದು, ಆರಾಮಾಗಿ ನಿಮ್ಗೆ ಮೈಲೇಜ್ ಕೂಡ ಬರುತ್ತೆ. ಆಟೋಮೆಟಿಕ್ ಅಲ್ಲಿ ನಿಮ್ಗೆ ಸಿಟಿಯಲ್ಲಿ 15-16 ಬರುತ್ತೆ, ಲಾಂಗಲ್ಲಿ 17-18 ಬರ್ಬೋದು. ಸರ್ ಇದರಲ್ಲಿ ಇದು ಮ್ಯಾಗ್ನಾ ವೇರಿಯಂಟ್ ಆಟೋಮೆಟಿಕ್. ಇದರಲ್ಲಿ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಇದೆ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್. ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ, ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಟೈರ್ಸ್ ಎಲ್ಲ 65-70% ಟೈರ್ಸ್ ಇದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸರ್ ಇದು ಬಂದ್ಬಿಟ್ಟು ಕಸ್ಟಮರ್ ಕೋಟಿಂಗ್ ಪ್ರೈಸ್ 275 ಹೇಳ್ತಾ ಇದ್ರು. ಸರ್ 275 ಬೇಡ, ಒಂದು 240 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 240 ಫೈನಲ್ ಮಾಡ್ಕೊಡ್ತೀರಾ? 2,40,000 ಅದು ಆಟೋಮೆಟಿಕ್ 9 ಮಾಡಲ್ ಆಟೋಮೆಟಿಕ್ ಕಾರು, ಓನ್ಲಿ ಡ್ರಿವೆನ್ 63,000 ಕಿಲೋಮೀಟರ್. ಓಕೆ, ಸೊ ಹಂಗಾದ್ರೆ ಬಂದ್ರೆ ಒಳ್ಳೆ ಪ್ರೈಸ್ ಕೂಡ ಅನ್ಬೋದು, ಯಾಕಂದ್ರೆ ಆಟೋಮೆಟಿಕ್ ವೇರಿಯಂಟ್ ಸಿಗ್ತದೆ, ಅದು ಹ್ಯಾಚ್ ಬ್ಯಾಕ್ ವೆಹಿಕಲ್ ಅಲ್ಲಿ. ಸೊ ಫಾಸ್ಟ್ ಮೂವಿಂಗ್ ವೆಹಿಕಲ್ಸ್ ಎಲ್ಲ ಬೇಗ. ಸೊ ಹಾಗೆ ನನ್ನ ಫೇವರೇಟ್ ಗಾಡಿ Volkswagen Polo. ಸೊ ಡೀಟೇಲ್ಸ್ ಇದೆ ಸರ್. ಸರ್ Volkswagen Polo ಮಾರ್ಕೆಟ್ ಅಲ್ಲಿ ಪೋಲೋ ಅಂದ್ರೆ ಫುಲ್ ಡಿಮ್ಯಾಂಡ್, ಒಂದು ಕ್ರೇಜ್. ಹೌದು, ಮೇನ್ ನಮ್ಮ ಯಂಗ್ಸ್ಟರ್ಸ್ ಗೆ ಕ್ರೇಜ್ ಇದು. ಪೋಲೋ ಇದ್ರೆ ಅದು ಯಾವ್ದು BMW ತರ ಇರುತ್ತೆ. ಇದು ಬಂದ್ಬಿಟ್ಟು 2014 ಮಾಡಲ್, ಡೀಸೆಲ್ ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 63,000 ಕಿಲೋಮೀಟರ್ ಡ್ರಿವೆನ್. ಅದನ್ನು ರಿಕಾರ್ಡೆಡ್ ಶೋರೂಮ್ ಹಿಸ್ಟ್ರಿ, ಶೋರೂಮ್ ಸರ್ವಿಸ್, ಡೀಸೆಲ್ ಇಂಜಿನ್. ಮೈಲೇಜ್ ಅಲ್ಲಿ ನೋಡಿದ್ರೆ ಸಿಟಿಯಲ್ಲಿ ನಿಮ್ಗೆ ಆರಾಮಾಗಿ ಒಂದು 15-16 ಬರುತ್ತೆ ಮೈಲೇಜ್. ಅಲ್ಲಿ 18+ ಬರುತ್ತೆ, 18 to 20 ಬರುತ್ತೆ ಮೈಲೇಜ್. ಡೀಸೆಲ್ ಕಂಫರ್ಟ್ ಲೈನ್ ಆಪ್ಷನಲ್, ಕಂಫರ್ಟ್ ಆಪ್ಷನಲ್ ನಿಮಗೆ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಬರುತ್ತೆ, ಅಂಡ್ ಪ್ಲಸ್ ಕಂಪನಿ ಸಿಸ್ಟಮ್ ಬರುತ್ತೆ, ಬ್ಯಾಕ್ ವೈಫರ್, ಕ್ಲೈಮ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ. ಓನ್ಲಿ ಮ್ಯಾಗ್ ವೀಲ್ ಒಂದು ಬರಲ್ಲ, ಏರ್ ಬ್ಯಾಗ್ಸ್ ಬರಲ್ಲ. ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಬರುತ್ತೆ ನಿಮಗೆ ಹೈಲೈನ್ ಗೆ ಕಂಪೇರಿಂಗ್ ಮಾಡಿದ್ರೆ. ಆಪ್ಷನಲ್ ವೆಹಿಕಲ್ ಇದು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಡೈರೆಕ್ಟ್ ಕಸ್ಟಮರ್ ವೆಹಿಕಲ್, ಇನ್ನು ನಾವು ರಬ್ಬಿಂಗ್ ಪಾಲಿಶಿಂಗ್ ಹಾಕಿಲ್ಲ ಸರ್. ಡೈರೆಕ್ಟ್ ಕಸ್ಟಮರ್ ಗಾಡಿ ಹಂಗೆ ತಗೊಂಡ್ಬಂದು ನಿಲ್ಸಿದ್ದಾರೆ. ಶೈನಿಂಗ್ ಬರುತ್ತೆ ವೆಹಿಕಲ್, ಇದು ಏನು ಮಾಡಿಸಿಲ್ಲ, ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ತಗೊಂಡ್ಬಂದು ನಿಲ್ಸಿದೀನಿ. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 4,65,000 ಹೇಳ್ತಾ ಇದ್ದಾರೆ. ನನಗೆ 4,65,000 ಬೇಡ ಸರ್, ಬನ್ನಿ ನಮ್ಮ ಯಂಗ್ಸ್ಟರ್ಸ್ ಅವರಿಗೆ ಆಫರ್ ಕೊಡ್ತೀನಿ, 4,25,000 ಕೊಟ್ಟು ತಗೊಂಡೋಗ್ಲಿ ಸರ್. 4,25,000ಕ್ಕೆ ಒಂದು Volkswagen Polo, ಅದು 14 ಮಾಡಲ್ ಕೊಡ್ತೀನಿ. ಎಷ್ಟು ಓನರ್ ಆಗಿದೆ ಸರ್? ಎಷ್ಟೇ ಓನರ್ ಆಗಿದೆ ಸರ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ ಮತ್ತೆ ಇನ್ನೇನು ಆರಾಮಾಗಿ ಒಂದು 4 ಲಕ್ಷ ಕೊಟ್ಬಿಟ್ಟು ಆರಾಮಾಗಿ Volkswagen Polo ತಗೊಂಡೋಗ್ಬೋದು. ಸೊ ಹಾಗೆ ನಮ್ಮ ಮುಂದೆ ಈ ಹ್ಯಾಚ್ ಬ್ಯಾಕ್ ವೆಹಿಕಲ್ ಕೆಲವೊಬ್ರು ಇಷ್ಟ ಆಗಲ್ಲ. ಈ ಹ್ಯಾಚ್ ಬ್ಯಾಕ್ ವೆಹಿಕಲ್ ಒಂದು i20. ಸೊ i20 ಸರ್. ಸರ್ i20 ಇದೆ ನನ್ನ ಹತ್ರ. ಇದು ಬಂದ್ಬಿಟ್ಟು ಆಸ್ಟಾ ವೇರಿಯಂಟ್, ಟಾಪ್ ಎಂಡ್ ಇಲೈಟ್ ವೇರಿಯಂಟ್. ಆಸ್ಟಾ i20 ಇಲೈಟ್ ಆಸ್ಟಾ ವೇರಿಯಂಟ್, 2017 ಮಾಡಲ್, ಡ್ರಿವೆನ್ ಓನ್ಲಿ 51,000 ಕಿಲೋಮೀಟರ್, ಪೆಟ್ರೋಲ್ ಇಂಜಿನ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ಇದನ್ನು ಕೂಡ ₹1 ಖರ್ಚಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್. ಹೊಸ ಗಾಡಿ ತರ ಇದೆ, ಸಿಂಗಲ್ ಓನರ್ ವೆಹಿಕಲ್. ಸರ್ ಆಲ್ಮೋಸ್ಟ್ ನಿಮಗೆ ಒಳಗಡೆ ಇಂಟೀರಿಯರ್ ನೋಡಬಹುದು, ಲೆದರ್ ಸೀಟ್ಸ್ ಎಲ್ಲ ಕಂಪನಿ ಲೆದರ್ ಸೀಟ್ಸ್ ಇದೆ. ಆಸ್ಟದಲ್ಲಿ ನಿಮಗೆ ಆಲ್ಮೋಸ್ಟ್ ಗೊತ್ತು ಎಲ್ಲರಿಗೆ, AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS ಬ್ರೇಕ್ ಬರುತ್ತೆ, ಪ್ಲಸ್ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ, ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ಮ್ಯಾಗ್ ವೀಲ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಆಲ್ಮೋಸ್ಟ್ ಎಲ್ಲ ಬರುತ್ತೆ. ಸರ್ ಇದು ಬಂದ್ಬಿಟ್ಟು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 725 ಹೇಳ್ತಾ ಇದ್ರು. ಸರ್ 725 ಬೇಡ ಸರ್, ಡೈರೆಕ್ಟ್ ಒಂದೇ ಬೆಲೆ 70,000 ಕಮ್ಮಿ ಮಾಡ್ತೀನಿ, 655 ಕೊಡ್ತೀನಿ ಹೋಗಿ ಸರ್. 70,000? ಹೌದು, ಆಲ್ಮೋಸ್ಟ್ ಲೈಕ್ ನೋಡಿ 70,000 ಕಮ್ಮಿ ಮಾಡಿ 6,55,000ಗೆ 2017 ಮಾಡಲ್ ಆಸ್ಟಾ ಟಾಪ್ ಎಂಡ್ ವೇರಿಯಂಟ್. ಒಂದು ಮ್ಯಾನುವಲ್ ಆಟೋಮೆಟಿಕ್ ಸರ್ ಇದು?
ಸರ್ ಮ್ಯಾನ್ಯುಯಲ್. ಓಕೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಒಂದು 20 ಸಿಗ್ತದೆ ಎಲೈಟ್ ವರ್ಷನ್. ಸೊ ಹಾಗೆ ಒಂದು ಇಕೋ ಸ್ಪೋರ್ಟ್, ಒಂದು ಕಾಂಪ್ಯಾಕ್ಟ್ SUV ಗೆ ಬೆಸ್ಟ್ ವೆಹಿಕಲ್ ಕೂಡ ಅನ್ಬೋದು. ಸೊ ಡೀಟೇಲ್ಸ್ ಸರ್. ಸರ್ ಕಾಂಪ್ಯಾಕ್ಟ್ SUV ಇಕೋ ಸ್ಪೋರ್ಟ್ಸ್, ಇವಾಗ ಕ್ರಿಟಾ ನೋಡ್ತಾ ಇರ್ತೀರಾ, ಕ್ರಿಟಾ ಬೇಕು ಅಂತ, ಬ್ರಿಜಾ ಬೇಕು ಅಂತ ನೋಡ್ತಾ ಇದ್ದಾರೆ. ಅದು ಪ್ರೈಸ್ ನೀವು ನೋಡಿದ್ರೆ 18 ಮಾಡಲ್ ಕ್ರಿಟಾ ನಿಮ್ಗೆ ಗೊತ್ತು, ನಿಮ್ಗೆ 10 ಲಕ್ಷ ಕಮ್ಮಿ ಸಿಗಲ್ಲ. ಬ್ರಿಜಾ ನೋಡಿದ್ರೆ 9.5-10 ಲಕ್ಷ ಅದನ್ನು ಕಮ್ಮಿ ಸಿಗಲ್ಲ. ಎರಡು ಡಿಮ್ಯಾಂಡೆಡ್ ಗಾಡಿಗಳು. ನಾನು 2018 ಮಾಡಲ್ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಕೊಡ್ತೀನಿ ಸರ್. ಒಳ್ಳೆ ಗಾಡಿ, ಸಿಂಗಲ್ ಓನರ್ ಗಾಡಿ, ಟೈಟಾನಿಯಂ ಟಾಪ್ ಎಂಡ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪಾಯಿಂಟ್ ಡ್ಯೂಲ್, ಆಲ್ಮೋಸ್ಟ್ 6 ಏರ್ ಬ್ಯಾಗ್ಸ್ ಇದೆ ಇದರಲ್ಲಿ. 6 ಏರ್ ಬ್ಯಾಗ್ಸ್, ABS ಬ್ರೇಕ್ ಕೂಡ ಇದೆ, ಮ್ಯಾಗ್ ವೀಲ್ಸ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಅಂಡ್ ಗ್ಲಾಸ್, ಕಂಪನಿ ಸಿಸ್ಟಮ್ಸ್, ಟೆಸ್ಟಿಂಗ್ ಸಿಸ್ಟಮ್ ಕೂಡ ಇದೆ. ಅದರಲ್ಲಿ ನ್ಯಾವಿಗೇಷನ್ ಎಲ್ಲ ಬರುತ್ತೆ ನಿಮಗೆ. ಆಲ್ಮೋಸ್ಟ್ ಎಲ್ಲ ಆಪ್ಷನ್ಸ್ ಇದೆ ಸರ್. ಟೈಟಾನಿಯಂ ಪ್ಲಸ್ ಅಂದ್ರೆ ಎಲ್ಲ ಬಂದ್ಬಿಡುತ್ತೆ. ಡ್ರಿವೆನ್ 61,000 ರಿಕಾರ್ಡೆಡ್, ಅದನ್ನು ಕೂಡ ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಇದೆ ಸರ್. ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 825 ಹೇಳ್ತಾ ಇದ್ರು ಸರ್. 825 ಬೇಡ ಸರ್, ಒಳ್ಳೆ ಆಫರ್ ಕೊಡ್ತೀನಿ. ಒಂದು ಹೇಳಿ ಸರ್. 765 ಕೊಡ್ತೀನಿ ಸರ್. 18 ಮಾಡಲು. ಹೌದು ನೋಡಿ, 7,65,000. ಅದನ್ನು KA ನಂಬರ್ ಸರ್, DL ನಂಬರ್ ಇಲ್ಲ, HR ನಂಬರ್ ಇಲ್ಲ. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡಕ್ ಕೇಳಿ 2017 ಏನ್ ನಡೀತಾ ಇದೆ ಅಂತ. ಮಾರ್ಕೆಟ್ ಅಲ್ಲಿ 17 ಮಾಡಲ್ ಏನ್ ನಡೀತಾ ಇದೆ, ಮಾರ್ಕೆಟ್ ಇಂದ ಕಮ್ಮಿ ಕೊಡ್ತಾ ಇದ್ದೀನಿ. ಚಾಲೆಂಜಿಂಗ್ ಪ್ರೈಸ್ 17 ಮಾಡಲ್ ಯಾರು 765 ಕೊಟ್ರೆ ಸರ್, ಇನ್ನೂ ಒಂದು 650ಗೆ ಸಾರಿ 750ಗೆ ನಾನು ಇನ್ನೂ ಕಮ್ಮಿ ಮಾಡಿ ಕೊಡ್ತೀನಿ. ಇನ್ನೂ ಕಮ್ಮಿ ಮಾಡ್ಬಿಟ್ರಿ 15,000. ಯಾರು ಮಾರ್ಕೆಟ್ ಅಲ್ಲಿ 7,50,000 ಮೇಲೆ ನಿಮ್ಗೆ ಹಾಕಿದ್ರೆ ನಾನು ಅವರಿಂದ ಇನ್ನೂ 10,000 ಕಮ್ಮಿ ಮಾಡಿ 750 ಕೊಡ್ತೀನಿ ಬೇಕಂದ್ರೆ. 7,50,000 ಏನೇನು ಪೀಸ್ ತಗೊಂಡು ನಿಮ್ಗೆ 18 ಮಾಡಲ್ಲು, ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಪೆಟ್ರೋಲ್ ಸರ್ ಗಾಡಿದು? ಡೀಸೆಲ್ ಗಾಡಿ, ಸಿಂಗಲ್ ಓನರ್. ಅದು ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಕೂಡ ಅನ್ಬೋದು ಗಾಡಿಗೆ. ಬ್ರ್ಯಾಂಡ್ ನ್ಯೂ ಟೈರ್ಸ್, ಗಾಡಿಯಲ್ಲಿ ಒಂದು ಸ್ಕ್ರಾಚ್ ಇಲ್ಲ, ಇನ್ನೂ ರಬ್ಬಿಂಗ್ ಪಾಲಿಶಿಂಗ್ ಆಗಿಲ್ಲ. ರಬ್ಬಿಂಗ್ ಪಾಲಿಶಿಂಗ್ ಎಲ್ಲ ಮಾಡ್ಕೊಡ್ತೀನಿ. ಒಂಥರ ಬ್ರ್ಯಾಂಡ್ ನ್ಯೂ ಕಂಡೀಷನ್ ತಗೊಂಡು ಗಾಡಿ ಕೂಡ. ಸೊ ಹಾಗೆ ಒಂದು ಸೆಲೆರಿಯೋ ಇದೆ ಡೀಟೇಲ್ಸ್ ಸರ್. ಸರ್ ಇವಾಗ ಅವಾಗ i10 ತೋರಿಸಿದೆ ನಾನು, ಆಟೋಮೆಟಿಕ್. ಇಲ್ಲ ಸ್ವಲ್ಪ ಇನ್ನೂ ಸ್ಪೇಷಿಯಸ್ ಗಾಡಿ ಬೇಕು, ಒಂದು ಹ್ಯಾಚ್ ಬ್ಯಾಕ್ ಸ್ಪೇಷಿಯಸ್ ಗಾಡಿ, ಸ್ವಲ್ಪ ಇನ್ನೂ i10 ಸ್ವಲ್ಪ ಜಾಸ್ತಿ ಸ್ಪೇಷಿಯಸ್ ಬೇಕಂದ್ರೆ ನನ್ನ ಹತ್ರ ಮಾರುತಿ ಸೆಲೆರಿಯೋ ಇದೆ. 2014 ಮಾಡಲ್, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದೆ. VXI ವೇರಿಯಂಟ್, ಆಟೋಮೆಟಿಕ್. ಇದೂನು ಇದು ಕೂಡ ಆಟೋಮೆಟಿಕ್. ಹೌದು, ಆಟೋಮೆಟಿಕ್ ಕಾರು ಇದೂನು. ಅಂದ್ರೆ ಸ್ವಲ್ಪ ನಿಮ್ಗೆ i10 ಸ್ವಲ್ಪ ಜಾಸ್ತಿನೇ ಸ್ಪೇಷಿಯಸ್ ಬರುತ್ತೆ. ಹಿಂಗೆ ಒಳಗಡೆ ಕುತ್ಕೊಳ್ಳಕ್ಕೆ ಬ್ಯಾಕ್ ಸೈಡ್ ಎಲ್ಲ ಆರಾಮಾಗಿ ಸ್ವಲ್ಪ ಇನ್ನೂ ಜಾಸ್ತಿ ಬರುತ್ತೆ. ಇದು ಬಂದ್ಬಿಟ್ಟು ಸೆಲೆರಿಯೋ 2014 ಮಾಡಲ್, VXI ವೇರಿಯಂಟ್. ಇದು ಆಟೋಮೆಟಿಕ್. ಇದರಲ್ಲಿ ನಿಮ್ಗೆ ನೋಡಬಹುದು, VXI ದಲ್ಲಿ AC ಪವರ್ ಸ್ಟೀರಿಂಗ್, 4 ಪಾಯಿಂಟ್ ಇದೆ. ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. VXI ಮಿಡ್ ವೇರಿಯಂಟ್. ಇದು ಡ್ರಿವೆನ್ ಅರೌಂಡ್ 63,000 ಕಿಲೋಮೀಟರ್ ಡ್ರಿವೆನ್. ಟೈರ್ಸ್ ಕಂಡೀಷನ್ ಕೂಡ ಆಲ್ಮೋಸ್ಟ್ 90% ಟೈರ್ಸ್ ಕೂಡ ಇದೆ. 90% ಟೈರ್ಸ್ ಇದೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಸೆಲೆರಿಯೋಗ ಕಸ್ಟಮರ್ ಬಂದ್ಬಿಟ್ಟು ಸರ್ ಇದಕ್ಕೆ ಸೊ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹೆಡ್ಲೈಟ್ಸ್ ಎಲ್ಲ ಸಕ್ಕತ್ತಾಗಿದೆ ನಿಮಗೆ. ಸೊ ಒಂಥರ ಆಟೋಮೆಟಿಕ್ ಫ್ಯಾಮಿಲಿ ಯೂಸೇಜ್ಗೆ ಮತ್ತೆ ಎಲ್ಲರಿಗೂ ಯೂಸ್ಫುಲ್ ಆಗೋ ಗಾಡಿ. ಸೊ ಪ್ರೈಸ್ ಏನಾಗ್ಬೋದು ಸರ್? ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು 3,85,000 ಹೇಳ್ತಾ ಇದ್ರು. 385 ಬರ ಸರ್, 340 ಬಂದ್ರೆ ಗಾಡಿ ಕೊಡ್ತೀನಿ. 340 ಆಟೋಮೆಟಿಕ್ ವೇರಿಯಂಟ್? ಹೌದು, ಆಟೋಮೆಟಿಕ್ ವೇರಿಯಂಟ್ ಸೆಲೆರಿಯೋ ಕೊಡ್ತೀನಿ. 340ಗೆ ನಿಮ್ 45ಗೆ ಒಂದು ಸೆಲೆರಿಯೋ ಆಟೋಮೆಟಿಕ್ ವೇರಿಯಂಟ್ ಕೊಡ್ತಾ ಇದ್ದಾರೆ. ಸೊ ಹಾಗೆ ಮುಂದೆ ಇನ್ನೊಂದು ಹುಂಡೈ ವರ್ನಾ ಇದೆ. ಸೊ ಇದು ಡೀಟೇಲ್ಸ್. ಇದು ಬಂದ್ಬಿಟ್ಟು ವರ್ನಾ ಫ್ಲೂಯಿಡಿಕ್ ವೆಹಿಕಲ್, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. 2012 ಮಾಡಲ್, ಸಾರಿ 13 ಮಾಡಲ್. 13 ಮಾಡಲ್ ವರ್ನಾ ಫ್ಲೂಯಿಡಿಕ್ SX ವೇರಿಯಂಟ್. ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS ಬ್ರೇಕ್, ಮ್ಯಾಗ್ ವೀಲ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಬ್ಯಾಕ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಫೋಕ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ. ಇದು ಬಂದ್ಬಿಟ್ಟು SX ವೇರಿಯಂಟ್. ಇದು 72,000 ಕಿಲೋಮೀಟರ್ ಡ್ರಿವೆನ್, ಸೆಕೆಂಡ್ ಓನರ್ ವೆಹಿಕಲ್. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 5,500 ಕಸ್ಟಮರ್ ಹೇಳ್ತಾ ಇದ್ರು ಸರ್. ನನಗೆ 5,500 ಬೇಡ ಸರ್, 495 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 4,95,000ಗೆ ನಿಮ್ಗೊಂದು ಹುಂಡೈ ವರ್ನಾ ಫ್ಲೂಯಿಡಿಕ್ ವರ್ಷನ್ ಸಿಗ್ತದೆ. ಅದು 1.6 ಲೀಟರ್ ಇಂಜಿನ್, CRDI ಇಂಜಿನ್ ಬೇರೆ. ಸೊ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಕೂಡ ಅನ್ಬೋದು. ಸೊ ಹಾಗೆ ನಮ್ಮ ಮುಂದೆ ಒಂದು ಲ್ಯಾಂಡ್ ರೋವರ್ ಇದೆ. ಸೊ ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಡಿ ಫ್ರೀ ಲ್ಯಾಂಡರ್, ಯಾರೇನೋ ಒಂದು ಲಕ್ಸುರಿ ಕಾರು, ಒಂದು ಕ್ರಿಟಾ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಕ್ರಿಟಾ ಪ್ರೈಸ್ ಅಲ್ಲಿ ಯಾರು ಒಂದು ಕ್ರಿಟಾ ನೋಡ್ತಾ ಇದಾರೆ, ಅವ್ರಿಗೆ ಕಾಂಪ್ಯಾಕ್ಟ್ SUV ಸೇಮ್ ಆ ತರಾನೇ ಒಂದು ಲಕ್ಸುರಿ ಕಾರ್ ಬೇಕಂದ್ರೆ ಬನ್ನಿ ನಮ್ಮ ಹತ್ರ. ಲ್ಯಾಂಡ್ ರೋವರ್ ಕೊಡ್ತೀನಿ. ಲ್ಯಾಂಡ್ ರೋವರ್ 2012 ಮಾಡಲ್. ಇದು ಲ್ಯಾಂಡ್ ರೋವರ್ ಫ್ರೀ ಲ್ಯಾಂಡರ್ 2. ಇದು ಫ್ರೀ ಲ್ಯಾಂಡರ್ ಟಾಪ್ ಎಂಡ್ ಗಾಡಿ, ಲಕ್ಸುರಿ, ಆಲ್ಮೋಸ್ಟ್ ಫುಲ್ಲಿ ಆಪ್ಷನ್ಸ್ ಇದೆ ನಿಮ್ಗೆ. ಆಲ್ಮೋಸ್ಟ್ ಒಂದು 8 ಏರ್ ಬ್ಯಾಗ್ಸ್, ABS ಬ್ರೇಕ್, ಮ್ಯಾಗ್ ವೀಲ್, ಸನ್ ರೂಫ್, ಡಬಲ್ ಸನ್ ರೂಫ್. ಅದನ್ನು ಡಬಲ್ ಸನ್ ರೂಫ್ ಬರುತ್ತೆ ಇದರಲ್ಲಿ ನಿಮ್ಗೆ. ಸನ್ ರೂಫ್ ಡಬಲ್ ಬರುತ್ತೆ ನಿಮ್ಗೆ. ಹೌದು, ಡ್ಯೂಯಲ್ ಸನ್ ರೂಫ್ ಬರುತ್ತೆ. ಆಟೋಮೆಟಿಕ್ ಕಂಪನಿ ಸಿಸ್ಟಮ್ಸ್,
ಟಚ್ ಸ್ಕ್ರೀನ್ ಸಿಸ್ಟಮ್, ಆಲ್ಮೋಸ್ಟ್ ಕ್ಲೈಮೇಟ್ ಕಂಟ್ರೋಲ್ ಕ್ಲಾಸ್, ಕ್ರೂಸ್ ಕಂಟ್ರೋಲ್ ಕೂಡ ಇದೆ ಇದರಲ್ಲಿ ನಿಮಗೆ. ಆಮೇಲೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟ್ಸ್, ಇನ್ನರ್ IRBMs, ORVMs, ಸನ್ ರೂಫ್, ಒಂಥರ ಟಾಪ್ ಅಂಡ್ ಗಾಡಿ, ಕಂಪ್ಲೀಟ್ಲಿ ಫಿಟೆಡ್ ಗಾಡಿ ಅನ್ಬೋದು ಗಾಡಿ. ಸೊ ಸಕ್ಕದಾಗಿದೆ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80 to 90% ಟೈರ್ಸ್ ಇದೆ. ಎಲ್ಲ ಶೋರೂಮ್ ಸರಿ, ಶೋರೂಮ್ ಹಿಸ್ಟ್ರಿ ಸರ್. ರೀಸೆಂಟ್ಲಿ ಸರ್ವಿಸ್ ಮಾಡಿದ್ದಾರೆ, ಸರ್ವಿಸ್ ಆಗಿ ಒಂದು 4-5 ಸಾವಿರ ಓಡಿಸಿದ್ದಾರೆ. ಓಕೆ, ನೀವು ಶೋರೂಮ್ ಹಿಸ್ಟ್ರಿ ಜೊತೆಲಿ ಕೊಡ್ತೀನಿ ನಿಮಗೆ ಸರ್. ಇದು ಬಂದ್ಬಿಟ್ಟು 2012 ಮಾಡಲು. ಕಸ್ಟಮರ್ ಬಂದ್ಬಿಟ್ಟು ಅವರು 13.5 ಲಕ್ಷ ಬೇಕು ಅಂತ ಹೇಳ್ತಾ ಇದ್ರು ಸರ್. ನನಗೆ 13 ವರ್ಷ ಅವ್ರು ಹೇಳ್ತಾರೆ, ನನಗೆ ಅಷ್ಟು ಬೇಡ, ಓಕೆ 11.5 ಬಂದ್ರೆ ಕೊಟ್ಬಿಡ್ತೀನಿ ಸರ್. 2 ಲಕ್ಷ ಕಮ್ಮಿ ಒಂದು. ಹೌದು, ಓಕೆ 2 ಲಕ್ಷ ಅಲ್ವಾ. ಕ್ರೆಟಾ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಒಂದು ಲಕ್ಸುರಿ, ಯಾರು ನಾನು ಲಕ್ಸುರಿ ಕ್ರೆಟಾ ಪ್ರೈಸ್ ಅಲ್ಲಿ ಬೇಕಂದ್ರೆ ಕೊಡ್ತೀನಿ. ಕ್ರೆಟಾ ಪ್ರೈಸ್ ಅಲ್ಲಿ ನೋಡಿ ಬಂದ್ರೆ 11.5 ಲಕ್ಷಕ್ಕೆ ನಿಮ್ಗೆ ಒಂದು ಲ್ಯಾಂಡ್ ರೋವರ್ ಫ್ರೀಲ್ಯಾಂಡರ್ ಸಿಗ್ತದೆ. ಸೊ ಬಂದ್ರೆ ಒಂದು ಅದು ನಿಮಗೆ ಟಾಪ್ ಅಂಡ್ ವೇರಿಯಂಟ್ ಸಿಗ್ತದೆ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಫೋರ್ಡ್ ಫೀಗೋ ರೆಡ್ ಕಲರ್ ಇದೆ, ಇದು ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು ಫೋರ್ಡ್ ಫೀಗೋ ಟೈಟಾನಿಯಂ ಮಾಡಲ್, ಟಾಪ್ ಅಂಡ್ ಡೀಸೆಲ್ ವೇರಿಯಂಟ್. ನೋಡಬಹುದು ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ, ವಿತ್ ಮ್ಯಾಗ್ ವೀಲ್ ಆಗ್ಲಿ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಆಗ್ಲಿ. ಒಳಗಡೆ ನೋಡಬಹುದು ಇಂಟೀರಿಯರ್ ಆಲ್ಮೋಸ್ಟ್ ಲೆದರ್ ಸೀಟ್ಸ್ ಎಲ್ಲ ಹೊಸ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಇದರಲ್ಲಿ ಟೈಟಾನಿಯಂ ಅಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS ಬ್ರೇಕ್ ಅಂಡ್ ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ, ಮ್ಯಾಗ್ ವೀಲ್ಸ್ ಕೂಡ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಇವ್ರು ಹಾಕಿದ್ದಾರೆ, ಕಂಪನಿನ ಬರುತ್ತೆ ಮ್ಯಾಗ್ವಿಲ್. ಇವರು ತೆಗ್ಬಿಟ್ಟು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಹಾಕಿದ್ದಾರೆ ಇವರು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಹಾಕಿದ್ದಾರೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ರೆಡ್ ಕಲರ್ ಅಂಡ್ ಟಾಪ್ ಬ್ಲಾಕ್ ಕಲರ್ ಮಾಡಿಸಿದ್ದಾರೆ. ಡ್ಯೂಲ್ ಟೂನ್ ತರ ಕಾಣಿಸಿದೆ. ಗಾಡಿ ಲುಕ್ ಚೇಂಜ್ ಆಗ್ತಿದೆ ಗಾಡಿ. ಸರ್ ಇದು ಬಂದ್ಬಿಟ್ಟು ಡೀಸೆಲ್ ಇಂಜಿನ್, ಸಿಂಗಲ್ ಓನರ್ ವೆಹಿಕಲ್, 2011 ಮಾಡಲ್ ಟೈಟಾನಿಯಂ ವೇರಿಯಂಟ್. ಸರ್ ಕಸ್ಟಮರ್ ಬಂದ್ಬಿಟ್ಟು 270 ಹೇಳ್ತಾ ಇದ್ರು. ನನಗೆ 270 ಬೇಡ, 245 ಬಂದ್ರೆ ಗಾಡಿ ಕೊಟ್ಬಿಡ್ತೀನಿ ಸರ್. 245 ಗೆ ಹೌದು. ಓಕೆ, 2,45,000 ನಿಮ್ಗೆ ಒಂದು ಫೋರ್ಡ್ ಫೀಗೋ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್, ಆಮೇಲೆ ಟಾಪ್ ಬ್ಲಾಕ್ ಡ್ಯೂಯಲ್ ಟೋನ್ ಕಲರ್, ಕಂಪ್ಲೀಟ್ಲಿ ಟಾಪ್ ಅಂಡ್ ವೇರಿಯಂಟ್ ಒಂದು ಡೀಸೆಲ್ ವೇರಿಯಂಟ್ ಒಂದು ಫೋರ್ಡ್ ಫೀಗೋ ಸಿಗ್ತದೆ. ಬಂದ್ರೆ ಬೇಗ ತಗೊಂಡೋಗಿ ವೆಹಿಕಲ್. ಸೊ ಹಾಗೆ ನಮ್ಮ ಮುಂದೆ ಒಂದು ಹೋಂಡಾ ಅಮೇಜ್ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಇದು ಹೋಂಡಾ ಅಮೇಜ್ 2013 ಮಾಡಲ್ ಡೀಸೆಲ್ ಇಂಜಿನ್. ನೋಡಬಹುದು ವೆಹಿಕಲ್ ತುಂಬಾ ಕ್ಲೀನ್ ಆಗಿದೆ, ವೆಲ್ ಮೇಂಟೈನ್ ಮಾಡಿದಾರೆ ಕಸ್ಟಮರ್. ಆಲ್ಮೋಸ್ಟ್ ಡ್ರಿವೆನ್ ಅರೌಂಡ್ 87,000 ಡೀಸೆಲ್ ಇಂಜಿನ್ ಇದು ಸರ್. ಯಾರು ಲೈಕ್ ಸ್ವಿಫ್ಟ್ ಡಿಸೈರ್ ಆಗ್ಲಿ ಆ ತರ ನೋಡ್ತಾ ಇದ್ರು ಅವ್ರಿಗೆ ಸೇಮ್ ಅದೇ ಪ್ರೈಸ್ ಅಲ್ಲಿ, ಅದನ್ನ ಕಮ್ಮಿ ಪ್ರೈಸ್ ಅಲ್ಲಿ ಲೇಟೆಸ್ಟ್ ಮಾಡಲ್ ಗಾಡಿ ನಾನು ಡಿಸೈರ್ ಇಂದ ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತೀನಿ. ಡಿಸೈರ್ ನೀವು ಅದೇ 2013 ಮಾಡಲ್ ತಗೊಂಡ್ರೆ ಮಾರ್ಕೆಟ್ ಅಲ್ಲಿ ನಿಮ್ಗೆ 4.75 5 ಲಕ್ಷ ಒಳಗಡೆ ಕಮ್ಮಿ ಸಿಗಲ್ಲ. ಅದೇ ಪ್ರೈಸ್ ಅಲ್ಲಿ, ಅದನ್ನ ಕಮ್ಮಿ ಪ್ರೈಸ್ ಅಲ್ಲಿ ನಾನು ಅಮೇಜ್ ಕೊಡ್ತೀನಿ. 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, 87,000 ಕಿಲೋಮೀಟರ್ ಡ್ರಿವೆನ್, ಎಸ್ ವೇರಿಯಂಟ್ ಇದು. ಇದರಲ್ಲಿ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಲೆದರ್ ಸೀಟ್ಸ್, ಕಂಪನಿ ಲೆದರ್ ಸೀಟ್ಸ್ ಎಲ್ಲ ಇದೆ. ಸಿಸ್ಟಮ್ ಕೂಡ ಕಂಪನಿ ಸಿಸ್ಟಮ್ ಎಲ್ಲ ಇದೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ 4,000 ಕಸ್ಟಮರ್ ಹೇಳ್ತಾ ಇದ್ರು. ಸರ್ ನನಗೆ 4,000 ಬೇಡ, 3,85,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,85,000 ಹೋಂಡಾ ಅಮೇಜ್, ಅದು ಡೀಸೆಲ್ ವೇರಿಯಂಟ್ 13 ಮಾಡಲ್ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಕೂಡ ಅನ್ಬೋದು. ಸೊ ಹಾಗೆ ನಮ್ಮ ಮುಂದೆ ಒಂದು ಹೋಂಡಾ ಜಾಜ್ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು ಹೋಂಡಾ ಜಾಜ್, ಪೆಟ್ರೋಲ್ ಇಂಜಿನ್, 25,000 ಕಿಲೋಮೀಟರ್ ಡ್ರಿವೆನ್, ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ, ಶೋರೂಮ್ ಸರ್ವಿಸ್. ಓನ್ಲಿ 25,000 ಓಡಿಸಿರೋದು ಗಾಡಿ. ಜಸ್ಟ್ 25,000 ಅಷ್ಟೇ ನಿಮಗೆ. VX ವೇರಿಯಂಟ್ ಟಾಪ್ ಎಂಡ್, ಫುಲ್ಲಿ ಲೋಡೆಡ್. ಆಲ್ಮೋಸ್ಟ್ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್, ಸ್ಟೇರಿಂಗ್ ಆಟೋ ಕಂಟ್ರೋಲಿಂಗ್ಸ್ ಎಲ್ಲ ಬರುತ್ತೆ. ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ. ಸರ್ ಸಿಂಗಲ್ ಓನರ್ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ. 25,000 ನೋಡಿರೋದು ರಿಕಾರ್ಡೆಡ್ ಶೋರೂಮ್ ಅಲ್ಲಿ ಸರ್ವಿಸ್ ಹಿಸ್ಟ್ರಿ ಜೊತೆಲಿ ಕೊಡ್ತೀನಿ. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 6,75,000 ಕಸ್ಟಮರ್ ಬೇಕು ಅಂತ ಹೇಳ್ತಾ ಇದ್ರು. ನಮ್ಗೆ ಕಸ್ಟಮರ್ ಸರ್ ಅವ್ರು ಹೇಳ್ತಾರೆ 6,75,000 650 ಬೇಕಂತ. 610 ಬಂದು ಕೊಟ್ಟು ತಗೊಂಡೋಗ್ಲಿ ಸರ್. 65,000 ಒಂದೇ ಸತಿ ಕಮ್ಮಿ. ಡನ್. 6,10,000 ಗಾಡಿ ಕೊಡ್ತೀನಿ ಸರ್. 6,10,000 ಇದು ಪೆಟ್ರೋಲ್ ವೇರಿಯಂಟ್ ಒಂದು ಹೋಂಡಾ ಜಾಸ್, ಅದು ಲೆಸ್ ಡ್ರಿವನ್ ವೆಹಿಕಲ್ ಬೇರೆ. ಸೊ ಕ್ರೇಜಿ, ಆಲ್ಮೋಸ್ಟ್ ಇವತ್ತು ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಇದೆ, ಒಳ್ಳೊಳ್ಳೆ ಗಾಡಿ ಕೂಡ ಇದೆ. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ಫೋರ್ಡ್ ಫಿಯೆಸ್ಟಾ ಅಲ್ಲ ಸರ್ ಇದು? ಹೌದು. ಸೊ ಲೇಟೆಸ್ಟ್ ವರ್ಷನ್ ಕೂಡ ಅನ್ಬೋದು ಸರ್. ಡೀಟೇಲ್ಸ್ ಇದು ಬಂದ್ಬಿಟ್ಟು ಫೋರ್ಡ್ ಫಿಯೆಸ್ಟಾ ಸ್ಟೈಲ್ ಅಂತ ಹೇಳ್ತೀವಿ ಇದಕ್ಕೆ. ಅಂದ್ರೆ ಫ್ಲೂಯಿಡಿಕ್ ಶೇಪ್ ತರ ಬರುತ್ತೆ. ಟೈಟಾನಿಯಂ ಟಾಪ್ ಎಂಡ್ ವೇರಿಯಂಟ್ ಇದು. ಟೈಟಾನಿಯಂ ಅಲ್ಲಿ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS ಬ್ರೇಕ್, ಮ್ಯಾಗ್ ವೀಲ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್, ಸ್ಟೇರಿಂಗ್ ಆಟೋ ಕಂಟ್ರೋಲಿಂಗ್, ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ. ಔಟ್ ಆಫ್ ಮೈ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ ಕಸ್ಟಮರ್. ತುಂಬಾ ಚೆನ್ನಾಗಿದೆ. ಟೈರ್ಸ್ ಕೂಡ 80-90% ಟೈರ್ಸ್ ಕೂಡ ಇದೆ ಸರ್. ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಡೀಸೆಲ್ ಇಂಜಿನ್, ಮೈಲೇಜ್ ನಿಮ್ಗೆ ಆರಾಮಾಗಿ 18 ಬರುತ್ತೆ ಸಿಟಿಯಲ್ಲಿ. 22-23 ಮಿಸ್ ಇಲ್ಲ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 3,75,000 ಹೇಳ್ತಾ ಇದ್ರು. ಸರ್ 3,75,000 ಬೇಡ, 3,10,000 ಕೊಟ್ಟರೆ ಗಾಡಿ ತಗೊಂಡೋಗ್ಲಿ. ಅದು ಇದರಲ್ಲೂ 65,000 ಕಮ್ಮಿ ಮಾಡ್ಬಿಟ್ರೆ ಗಾಡಿಲಿ ನೋಡಿ. ಎರಡು ಗಾಡಿ ನಿಮ್ಗೆ 65,000 ಕಮ್ಮಿ ಮಾಡಿ 3,10,000ಕ್ಕೆ ನಿಮ್ಗೆ ಒಂದು ಸಿಡಾನ್ ವೆಹಿಕಲ್, ಒಂದು ಫೋರ್ಡ್ ಫಿಯೆಸ್ಟಾ ಡೀಸೆಲ್ ವೇರಿಯಂಟ್ ಅಲ್ಲ ಸರ್? ಹೌದು, ಡೀಸೆಲ್ ಸಿಂಗಲ್ ಓನರ್. ಅದು ಸಿಂಗಲ್ ಓನರ್ ವೆಹಿಕಲ್. ಸೊ ಬಂದ್ರೆ ಒಂದು ಒಳ್ಳೆ ಪ್ರೈಸ್. ಸೊ ಹಾಗೆ ಮಾರ್ಕೆಟ್ ಅಲ್ಲಿ ತುಂಬಾನೇ ಡಿಮ್ಯಾಂಡೆಡ್ ಗಾಡಿ ಅಂದ್ರೆ ಒಂದು ಎರ್ಟಿಗಾ.
ಸೊ ಎರಟಿಗ ಡೀಟೇಲ್ಸ್ ಸರ್ ಇರ್ಟಿಗಾ ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್ VDI ವಿತ್ ABS 2015 ಮಾಡಲ್ ಸಿಂಗಲ್ ಓನರ್ ಗಾಡಿ 71,000 ಕಿಲೋಮೀಟರ್ ಡ್ರಿವೆನ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ನೋಡಬಹುದು ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಗಾಡಿ, ಯಾಕಂದ್ರೆ ಹೊಸ ಗಾಡಿ ಬಂದ್ಬಿಟ್ಟು ಪೆಟ್ರೋಲ್ ಬರ್ತಾ ಇರೋದು, ಡೀಸೆಲ್ ಗಾಡಿ ಬರ್ತಾ ಇಲ್ಲ. ಅದಕ್ಕೋಸ್ಕರ ಮಾರ್ಕೆಟ್ ಅಲ್ಲಿ ಹಳೇದು ಡೀಸೆಲ್ ಗಾಡಿಗಳು ಫುಲ್ ಡಿಮ್ಯಾಂಡ್ ಇದೆ. ಇರೋದ್ ಗಾಡಿಗಳು ಕೆಲವರು ಸೇಲ್ ಮಾಡ್ತಾ ಇಲ್ಲ, ಗಾಡಿ ಸೇಲ್ ಮಾಡ್ತಾರೆ, ಗಾಡಿ ಸಿಗ್ತಾ ಇಲ್ಲ, ಗಾಡಿ ಸಿಗ್ತಾ ಆ ತರ ಡಿಮ್ಯಾಂಡ್ ಆಗ್ಬಿದೆ ಈ ಗಾಡಿ. ಸರ್ ಇದು ಬಂದ್ಬಿಟ್ಟು 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 71,000 ಕಿಲೋಮೀಟರ್ ಡ್ರಿವೆನ್. ಸರ್ ಇದು ಬಂದ್ಬಿಟ್ಟು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 725 ಕಸ್ಟಮರ್ ಹೇಳ್ತಾ ಇದ್ರು. ಸರ್ 725 ಪ್ರೈಸಿಂಗ್ ಬೇಡ ಸರ್, ಫೈನಲ್ ಒಂದು 670 ಬಂದ್ರೆ ಕೊಡ್ಬಿಡ್ತೀನಿ ಸರ್. 670 ಗೆ ಒಂದು ಎರ್ಟಿಗಾ 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ VDI ವಿತ್ ABS. ಓಕೆ, VDI ವಿತ್ ABS ಅಂತ ರಿಯರ್ AC ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್ ಅಲ್ಲಿ. ಸೊ ಬಂದು ಒಂದು ಒಳ್ಳೆ ಪ್ರೈಸಲ್ಲಿ ತೊಗೊಳಬಹುದು. ಸೊ ಹಾಗೆ ಮುಂದೆ ಒಂದು ಆನೆ ಅನ್ಬೋದು, ಒಂದು ಗಜ ಅನ್ಬೋದು, ಒಂದು ಏನಂತ ಹೇಳಕ್ಕಾಗಲ್ಲ, ಒಂದು ಫಾರ್ಚುನರ್ ಇದೆ. ಇದು ಡೀಟೇಲ್ಸ್ ಇದೆ ಸರ್. ಈ ಗಾಡಿಯಲ್ಲಿ ಕುತ್ಕೊಂಡು ಹೋದ್ರೆ ಒಂದು ಕಷ್ಟ, ಯಾರು ಕುತ್ಕೊಂಡು ಹೋಗ್ತಾರೆ ಅವ್ರದ್ದು ಒಂದು ಫೀಲಿಂಗ್ ಬೇರೆ ಇರುತ್ತೆ, ಅವ್ರದ್ದು ಇದನ್ನು ಚೇಂಜ್ ಆಗ್ಬಿಡುತ್ತೆ, ಆಟಿಟ್ಯೂಡ್ ಚೇಂಜ್ ಆಗ್ಬಿಡುತ್ತೆ. ಒಂದು ಗಾಡಿಯಲ್ಲಿ ಬಂದ್ರೆ ಅಲ್ಲಿ ಎಲ್ಲಿ ಹೋದ್ರೆ ಒಂದು ಇದು ಹೇಳ್ತಾರ, ಅದು ಒಂದು ರಾಜರ ತರ ಫೀಲಿಂಗ್ ಚೇಂಜ್ ಆಗತ್ತೆ, ಆ ತರ ಇರುತ್ತೆ. ದೊಡ್ಡ ಆನೆ ಇದು ಫಾರ್ಚುನರ್ 2016 ಮಾಡಲ್ ಸರ್. ಇದು 97,000 ಕಿಲೋಮೀಟರ್ಸ್ ಸರ್. ತುಂಬಾ ಶೋರೂಮ್ ಮೇಂಟೈನ್ ಮಾಡಿರೋದು ಗಾಡಿ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್. ಗಾಡಿ ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ, ಜಸ್ಟ್ ಡೀಸೆಲ್ ಹಾಕ್ಬೇಕು, ಯೂಸ್ ಮಾಡಬೇಕು, ಅಂತ ಕಂಡೀಷನ್ ಅಲ್ಲಿ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ನೋಡ್ಬೋದು ವೆಹಿಕಲ್ ಇಂಟೀರಿಯರ್ ಕೂಡ ಕೂಡ ಸೀಟ್ ಸ್ವಲ್ಪ ಇದು ಡ್ಯಾಮೇಜ್ ಆಗಿಲ್ಲ, ಅಷ್ಟು ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸೊ ಫೀಚರ್ಸ್ ಏನ್ ಬರ್ಬೋದು ಸರ್ ಇದಕ್ಕೆ? ಸರ್ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS, ರೂಫ್ AC, ಲಾಸ್ಟ್ ತಂಗ AC ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್, ಗ್ಲಾಸ್, ಬ್ಯಾಕ್ ವೈಫರ್, ಫೋಗ್ ಲ್ಯಾಂಪ್ಸ್ ಆಗ್ಲಿ, ನಿಮಗೆ ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಆಗ್ಲಿ, ಆಟೋಮೆಟಿಕ್ ಮಿರರ್ ಓಪನ್ಸ್ ಆಗ್ಲಿ, ಆಲ್ಮೋಸ್ಟ್ ಕ್ಲೈಮೇಟ್ ಕಂಟ್ರೋಲ್, ಇದು ಗ್ಲಾಸ್. ಸೊ ಕಂಪ್ಲೀಟ್ಲಿ ಒಂಥರ ಒಳ್ಳೆ ಗಾಡಿ ಕೂಡ ಅನ್ಬೋದು, ಒಂದು ಆನೆ. ಇದು ಬಂದ್ಬಿಟ್ಟು 2 ವೀಲ್ ಡ್ರೈವ್. ಇದು 4x2 ಎಲ್ಲ ಇದೆ, 2 ವೀಲ್ ಡ್ರೈವ್. ಇದು ಮ್ಯಾನ್ಯಲ್ ವೇರಿಯಂಟ್ ಸರ್. ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 19,75,000 ಹೇಳ್ತಾ ಇದ್ರು. ಓಕೆ ಸರ್, ಫೈನಲ್ 1925 ಕೊಡ್ತೀನಿ ಸರ್. 1925 ಗೆ? ಹೌದು. ಓಕೆ, 19,25,000 ನಿಮಗೆ 2000 ಯಾವ ಮಾಡಲ್ ಸರ್ ಇದು? 16 ಮಾಡಲ್. 16 ಮಾಡಲ್ ನಿಮಗೆ 19,25,000 ಗೆ ಸಿಗ್ತಾ ಇದೆ. ಅದು ಫಾರ್ಚುನರ್ ಕೆ ಗಾಡಿ ಸರ್. ಇದು ಮೈಗ್ರೇಟ್ ಮಾಡಿ ಇದು ಮಾಡಿಲ್ಲ, ಪ್ಯೂರ್ ಕೆ ವರ್ಷನ್ ಕೆ ಗಾಡಿ ಇದು. ಓಕೆ, ಮತ್ತೆ ಆರಾಮಾಗಿ ಪೀಸ್ ತಗೊಂಡೋದು 19,25,000 ಗೆ 16 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. ಓಕೆ, ಹಂಗಾರೆ ಪೀಸ್ ತಗೊಂಡೋಗಿ ವೆಹಿಕಲ್. ಸೊ ಹಾಗೆ ನಮ್ಮ ಮುಂದೆ ಒಂದು ಆಲ್ಟೋ ಇದೆ. ಸೊ ಆಲ್ಟೋ ಡೀಟೇಲ್ಸ್ ಇಸಿ ಸರ್. ಸರ್ ಇದು ಬಂದ್ಬಿಟ್ಟು ಆಲ್ಟೋ K10 2012 ಮಾಡಲ್ VXI ವೇರಿಯಂಟ್, ಸಿಲ್ವರ್ ಕಲರ್, 71,000 ಕಿಲೋಮೀಟರ್ ಡ್ರಿವೆನ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. 71,000 ನೋಡಿರೋದು VXI ವೇರಿಯಂಟ್. ಆಲ್ಮೋಸ್ಟ್ ಇದರಲ್ಲಿ ನಿಮಗೆ AC, ಪವರ್ ಸ್ಟೀರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ ನಿಮಗೆ. ಅಂಡ್ ಸಿಸ್ಟಮ್ ಕೂಡ ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ಅಂಡ್ ಲೆದರ್ ಸೀಟ್ಸ್ ಎಲ್ಲ ಔಟ್ ಆಫ್ ಮಾರ್ಕೆಟ್ ಕಸ್ಟಮರ್ ಹಾಕಿದ್ದಾರೆ. ಚೆನ್ನಾಗಿದೆ, ಒಂದು ಸಿಟಿ ಯೂಸ್ಗೆ, ಮೈಲೇಜ್ ಗಾಡಿ, ಮೇಂಟೆನೆನ್ಸ್ ಕಮ್ಮಿ. ಆಲ್ಮೋಸ್ಟ್ ನಮ್ದು ಶಿವಮೊಗ್ಗ ಸೈಡ್, ಹಾಸನ, ಮಡಿಕೇರಿ ಸೈಡ್ ಎಲ್ಲ ಮಾರುತಿ ಆಲ್ಟೋ ಎಲ್ಲ ಇಷ್ಟಪಡ್ತಾರೆ, ಯಾಕಂದ್ರೆ ಮೈಲೇಜ್ ಗಾಡಿ ಇರುತ್ತೆ, ಗಾಡಿ ಇರುತ್ತೆ ಅಂತ ಅದಕ್ಕೆ ನೋಡ್ತಾರೆ. ಒಂದು 2 ವೀಲರ್ ಮೇಂಟೆನೆನ್ಸ್ ಮಾಡೋ ಗ್ಯಾಪ್ ಅಲ್ಲಿ ಮೇಂಟೈನ್ ಮಾಡ್ಕೊಂಡು. ಹೌದು ಸರ್. ಇದು ಬಂದ್ಬಿಟ್ಟು ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 2,65,000 ಹೇಳ್ತಾ ಇದ್ರು. 260 ಬೇಡ ಸರ್, 65 ಬೇಡ, ಫೈನಲ್ 230 ಕೊಡ್ತೀನಿ ಸರ್. 2,30,000 ಗೆ ಫೈನಲ್ ಆಗಿ ಮಾಡ್ಕೊಡ್ತೀರಾ ಒಂದು ಆಲ್ಟೋ K10? ಹೌದು, ಆಲ್ಟೋ K10. ಓಕೆ, 2,35,000 ಗೆ ನೀವು ಒಂದು ಆಲ್ಟೋ K10 ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸಿದಾರಲ್ಲ ಸರ್? ಬ್ರ್ಯಾಂಡ್ ನ್ಯೂ ಟೈರ್ಸ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿದ್ದಾರೆ, ಆಫ್ಟರ್ ಮಾರ್ಕೆಟ್ ಪ್ಲಸ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ, ಲೆದರ್ ಸೀಟ್ಸ್ ಎಲ್ಲ ಇದೆ. ತುಂಬಾ ಕ್ಲೀನ್ ಆಗಿದೆ ವೆಹಿಕಲ್, ಗಾಡಿ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರು ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಪ್ರೈಸಿಂಗ್ ಏನ್ ನಡೀತಿದೆ, ಮಾರ್ಕೆಟ್ ಕಮ್ಮಿನೇ ಕೊಡೋಣ ಸರ್. ಓಕೆ ನೋಡಿ, ಮಾರ್ಕೆಟ್ ಇಂದ ಕಮ್ಮಿನೇ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ ನಿಮಗೆ ಒಂದು ಆಲ್ಟೋ K10. ಸೊ ಹಾಗೆ ನಮ್ಮ ಮುಂದೆ ಒಂದು TUV 300 ಇದೆ. ಇದು ಡೀಟೇಲ್ಸ್ ಸರ್. ಸರ್ ಇದು ಮಹೀಂದ್ರ TUV 300 ಸರ್. ಈ ಗಾಡಿನೂ ಫುಲ್ ಡಿಮ್ಯಾಂಡ್ ಸರ್, ಯಾಕಂದ್ರೆ ಈ ಮಂತ್ ಅಲ್ಲಿ ನಾನು ಈ ಗಾಡಿ ಸೇಲ್ ಮಾಡಿದ್ರೆ 4ನೇ ಗಾಡಿ ಸೇಲ್ ಮಾಡ್ತೀನಿ ಸರ್. ಸೀರಿಯಸ್ಲಿ ಈ ತಿಂಗಳು ಎಷ್ಟು ಇವತ್ತು 15 ದಿವಸ ಆಗಿಲ್ಲ ಸರ್, ಈ ಗಾಡಿ ಸೇಲ್ ಮಾಡಿದ್ರೆ 4ನೇ ಗಾಡಿ ಇದು. ಲಾಸ್ಟ್ ಮಂತ್ ಅಲ್ಲಿ 5 ಗಾಡಿಗಳು ಸೇಲ್ ಮಾಡಿದ್ವಿ TUV. ಆ ತರ ಡಿಮ್ಯಾಂಡ್ ಇದೆ ಗಾಡಿ. ಇದು 2016 ಮಾಡಲ್. ಇದು ಆಟೋಮೆಟಿಕ್ T8 ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್ T8. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC, ಪವರ್ ಸ್ಟೀರಿಂಗ್, 4 ಪಾಯಿಂಟ್, ಆಮೇಲೆ ನಿಮಗೆ ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಸಿಸ್ಟಮ್, ಸ್ಟೀರಿಂಗ್ ಆಟೋ ಕಂಟ್ರೋಲಿಂಗ್,
ABS ಬ್ರೇಕ್, ಮ್ಯಾಗ್ ವೀಲ್ಸ್, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಮಿರರ್ ಓಪನಿಂಗ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ. ಇದು 7 ಸೀಟರ್ ವೆಹಿಕಲ್ ಇದು. ಓಕೆ ಓಕೆ. ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ನೋಡಬಹುದು. ಟೈರ್ಸ್ ಎಲ್ಲ ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ವಿತ್ ಅಲಾಯ್ಸ್ ಎಲ್ಲ ಬರುತ್ತೆ ನಿಮಗೆ ಗಾಡಿ ನೋಡಬಹುದು. ಕ್ಲಾಸ್ ಆಗಿದೆ, ₹1 ಖರ್ಚು ಮಾಡೋದಿಲ್ಲ. ಇಲ್ಲ ಶೋರೂಮ್ ಮೇಂಟೈನ್ 62,000 ಕಿಲೋಮೀಟರ್ಸ್. ಸ್ಟೆಪ್ನಿ ಕೂಡ ಟೈರ್ ನೋಡಬಹುದು ಇಲ್ಲಿ. ಸ್ಟೆಪ್ನಿ ಟೈರ್ನು ಇಲ್ಲ, ಅನ್ಯೂಸ್ ಸ್ಟೆಪ್ನಿ ಇರೋದು. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 7,10,000 ಹೇಳ್ತಾ ಇದ್ರು. ಸರ್ ಫೈನಲ್ ಸೊ ಏನಾಗುತ್ತೆ ಬೆಲೆ ಸರ್ 6,70,000 ಕೊಡ್ತೀನಿ ಸರ್. 40,000 ಕಮ್ಮಿ ಒಂದೇ ಗಾಡಿಗೆ. ಸೊ ನೋಡಿ 40,000 ಕಮ್ಮಿ ಮಾಡಿ 6,70,000ಗೆ ಫೈನಲ್ ಮಾಡ್ಕೊಡ್ತಾರೆ ನಿಮಗೆ ಒಂದು ಟಿವಿ. ಸೊ ಇದು ಡೀಸೆಲ್ ಪೆಟ್ರೋಲ್ ಸರ್ ಗಾಡಿ? ಸರ್ ಇದು ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್ ಆಟೋಮೆಟಿಕ್ ಕಾರು. ಓಕೆ. ಯಾರು ಕಾಂಪ್ಯಾಕ್ಟ್ XUV ದಲ್ಲಿ ನಿಮ್ಗೆ ಆಟೋಮೆಟಿಕ್ ಬೇಕು, ಒಂದು 7 ಸೀಟರ್ ಗಾಡಿ ಬೇಕು ಅಂದ್ರೆ ನಮ್ಮ ಹತ್ರ ಇದೆ. ಸೊ ನೋಡಿದ್ವಿ ಒಂದು ಹ್ಯಾಚ್ ಬ್ಯಾಕ್ ಅಲ್ಲಿ ಒಂದು ಆಟೋಮೆಟಿಕ್ ಇದೆ, ಒಂದು ಕಾಂಪ್ಯಾಕ್ಟ್ ಹ್ಯಾಚ್ ಬ್ಯಾಕ್ ಅಲ್ಲಿ ಒಂದಿದೆ, ಒಂದು ಸಿಡಾನ್ ಅಲ್ಲಿ ಒಂದು ಆಟೋಮೆಟಿಕ್ ಇದೆ. ಅದು ಎಲ್ಲಾನು ಡೀಸೆಲ್ ಗಾಡಿನೇ ಇರೋದು. ಸರ್ ಆಟೋಮೆಟಿಕ್ ಕಾರ್ ಬೇಕಂದ್ರೆ ನನ್ನ ಹತ್ರ ಎಲ್ಲ ಆಟೋಮೆಟಿಕ್ ಕಾರ್ಸ್ ಇದೆ. ಮ್ಯಾನ್ಯಲ್ ಅಲ್ಲಿ ಬೇಕಂದ್ರೆ ಮ್ಯಾನ್ಯಲ್ ಕಾರ್ ಇದೆ. ಸ್ಮಾಲ್ ಕಾರ್ ಅಲ್ಲಿ ನೋಡ್ತಾರೆ ಸ್ಮಾಲ್ ಕಾರ್ ಇದೆ. ಸೆಡಾನ್ ಅಲ್ಲಿ ನೋಡಿದ್ರೆ ಸೆಡಾನ್, ಕಾಂಪ್ಯಾಕ್ಟ್ XUVs ಇದೆ. XUV ಟಾಪ್ ಅಂಡ್ SUV ಬೇಕಂದ್ರೆ SUV ಗಳಿಗೂ ಇದೆ. ನಿಮ್ಗೆ ಯಾವ್ದು ಬೇಕು ಸರ್? ಜೀಪ್ ತರ ಬೇಕಂದ್ರೆ ಜೀಪ್ ತರನು ಗಾಡಿ ತೋರಿಸ್ತೀನಿ. ಅದು ಇನ್ನೇನು ವೇಟ್ ಮಾಡ್ತಾರೆ ಬರ್ತಾ ಇರುತ್ತೆ. ಸೊ ಹಾಗೆ ನಮ್ಮ ಮುಂದೆ ಒಂದು ಬ್ರೆಜಾ ಇದೆ. ಸೊ ಬ್ರೆಜಾ ಡೀಟೇಲ್ಸ್ ಇದೆ ಸರ್. ಸರ್ ಬ್ರಿಜಾ ಬಂದ್ಬಿಟ್ಟು ನಮ್ಮ ಹತ್ರ ನೋಡ್ತಾ ಇದ್ದೀರಾ ನೀವು. ಬ್ರಿಜಾ ಇದು ZDI ವೇರಿಯಂಟ್. ಓಕೆ. ಟಾಪ್ ಅಂಡ್ ZDI ಪ್ಲಸ್ ಡ್ಯೂಲ್ ಟೂನ್ ಇದು. ಡಬಲ್ ಕಲರ್ ಆಲ್ಮೋಸ್ಟ್ ಬಾಡಿಗೆ ಎಲ್ಲ ನಿಮಗೆ ರೆಡ್ ಕಲರ್ ಇದೆ, ಟಾಪ್ ಬನ್ನಿ ಬ್ಲಾಕ್ ಕಲರ್. ಡಾಕ್ಟರ್ ಯೂಸ್ ಮಾಡಿರೋದು ಗಾಡಿ ಇದು. ಓಕೆ. ಇದು ಬಂದ್ಬಿಟ್ಟು ನೋಡ್ತಾ ಇದ್ದೀರಾ ಡ್ರಿವೆನ್ ಅರೌಂಡ್ 78,000 ಕಿಲೋಮೀಟರ್ಸ್. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಅಂಡ್ ನಿಮಗೆ ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್ ಆಗ್ಲಿ, ನಿಮಗೆ ಮ್ಯಾಗ್ ವೀಲ್ಸ್ ಆಗ್ಲಿ, ಒಳಗಡೆ ಇಂಟೀರಿಯರ್ ನೋಡಬಹುದು ಎಷ್ಟು ಕ್ಲೀನ್ ಆಗಿದೆ ಅಂತ. ಲೆದರ್ ಸೀಟ್ಸ್ ಎಲ್ಲ ಇದೆ, ಆಲ್ಮೋಸ್ಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ಸ್ಟೀರಿಂಗ್ ಆಟೋ ಕಂಟ್ರೋಲಿಂಗ್ಸ್ ಅಂಡ್ ರಿವರ್ಸ್ ಕ್ಯಾಮ್ರಾ ಕೂಡ ಇದೆ. ಫುಲ್ಲಿ ಆಪ್ಷನ್ ವೆಹಿಕಲ್ಸ್ ಇದು. ಟಾಪ್ ಅಂಡ್ ವೇರಿಯಂಟ್ ಇದನ್ನು ಕೂಡ ಡಿಮ್ಯಾಂಡ್ ಇದೆ, ಯಾಕಂದ್ರೆ ಹೊಸ ಗಾಡಿ ಸ್ಟಾಪ್ ಆಗಿದೆ. ಡೀಸೆಲ್ ಗಾಡಿ ಟಾಪ್ ಅಂಡ್ ಇದು ಮಾರ್ಕೆಟ್ ಅಲ್ಲಿ ಬರ್ತಾ ಇಲ್ಲ ಹೊಸ ಗಾಡಿ, ಅದಕ್ಕೋಸ್ಕರ ಇದನ್ನು ಕೂಡ ಡಿಮ್ಯಾಂಡ್ ಇದೆ ವೆಹಿಕಲ್. ಬ್ರಿಜಾ ZDI ಟಾಪ್ ಅಂಡ್ ZDI ಪ್ಲಸ್ ಇದು ಡ್ಯೂಲ್ ಟೂನ್. ಸರ್ ಇದು ಕಸ್ಟಮರ್ ಬಂದ್ಬಿಟ್ಟು 10,25,000 ಹೇಳ್ತಾ ಇದ್ರು. ಸರ್ 10,25,000 ಬೇಡ ಸರ್. ಕಸ್ಟಮರ್ ಬಂದ ಫೈನಲ್ ಒಂದೇ ಬೆಲೆ ಸರ್. ಅರೌಂಡ್ 9,50,000 ಮಾಡ್ಕೊಡ್ತೀನಿ ಸರ್. 9,50,000ಗೆ ನಿಮ್ಗೆ ಒಂದು ಬ್ರಿಜಾ ಸಿಗ್ತಾ ಇದೆ. ಒಂದು ಒಳ್ಳೆ ಪ್ರೈಸ್. ಅದು ಆಲ್ಮೋಸ್ಟ್ ಲೈಕ್ ಒಂದು 1,75,000 ತನಕ ಕಮ್ಮಿ ಮಾಡ್ತಾ ಇದಾರೆ ಗಾಡಿಗೆ. ಸೊ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಬಿಡಿ ಸರ್. ಹೆಂಗೆ ಸರ್ ಫೈನಲ್ ಡೆಡ್ಲೈನ್ ಹೇಳ್ಬಿಡಿ ಸರ್. ಸರ್ ಒಂದ್ ಕೆಲಸ ಮಾಡಿ ಸರ್, 9,15,000 ಕೊಡ್ತೀನಿ ಸರ್. ಇನ್ನೂ 10,000 ಕಮ್ಮಿ ಮಾಡ್ಬಿಟ್ರಿ? ಹೌದು. 9,15,000 ಇನ್ನೂ ಕಮ್ಮಿ ಮಾಡಿ, 10,000 ಕಮ್ಮಿ ಮಾಡಿ ನಿಮಗೆ ಒಂದು ಬ್ರೆಜಾ ಕೊಡ್ತಾ ಇದ್ದಾರೆ. ಸೊ ಡ್ಯೂಯಲ್ ಟೋನ್ ಕಲರು, ಸಿಂಗಲ್ ಓನರು, ಅದು ನಿಮಗೆ ಲೆಸ್ ಡ್ರಿವನ್ ವೆಹಿಕಲ್. ಸೊ ಡೀಸೆಲ್ ವೇರಿಯಂಟ್ ಬೇರೆ, ZDI ಟಾಪ್ ಅಂಡ್ ZDI ಪ್ಲಸ್ ಬೇರೆ ಅಲ್ಲ? ZDI ಪ್ಲಸ್ ಇದು. ಓಕೆ. ನಿಮಗೆ ಇನ್ಫಾರ್ಮೇಷನ್ ಸಿಸ್ಟಮ್ ಎಲ್ಲ ಸಕ್ಕದಾಗಿರುತ್ತೆ. ಸೊ ಹಾಗೆ ನಮ್ಮ ಮುಂದೆ ಒಂದು ವ್ಯಾಗನರ್ ಇದೆ, ಎಲಿಫೆಂಟ್ ಗ್ರೇ ಕಲರ್. ಇದ್ರ ಡೀಟೇಲ್ಸ್ ಇದೆ ಸರ್. ಸರ್ ಇದು ಬಂದ್ಬಿಟ್ಟು ವ್ಯಾಗನರ್ 2015 ಮಾಡಲ್ VXI ವೇರಿಯಂಟ್ ಇದು. ಟಾಪ್ ಅಂಡ್ ಗಾಡಿ, ಸಿಂಗಲ್ ಓನರ್ ಕಾರು. ನೋಡ್ತಾ ಇದೀರಾ VXI ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಕಂಪನಿ ಸಿಸ್ಟಮ್, ಆಮೇಲೆ ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ. ಬ್ಯಾಕ್ ವೈಫರ್ ಕೂಡ ಇದೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 70% ಟೈರ್ಸ್ ಇದೆ. ಗ್ರೇ ಕಲರ್ ಇದು. ತುಂಬಾ ಚೆನ್ನಾಗಿದೆ ವೆಹಿಕಲ್. ಆಲ್ಮೋಸ್ಟ್ ಈ ಗಾಡಿನೂ ಕೂಡ ನಮ್ಮ ಮಂಗಳೂರು ಸೈಡ್, ಚಿಕ್ಕಮಂಗ್ಳೂರು, ಹಾಸನ್, ಶಿವಮೊಗ್ಗ ಆ ಸೈಡ್ ಎಲ್ಲ ಜಾಸ್ತಿ ಇಷ್ಟಪಡ್ತಾರೆ. ಯಾಕಂದ್ರೆ ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ, ಹೈಟ್ ಇರುತ್ತೆ ಗಾಡಿ, ಗ್ರೌಂಡ್ ಪ್ಲಾನ್ ಜಾಸ್ತಿ ಕೆಳಗಡೆ ಟಚ್ ಆಗಲ್ಲ ಅಂತ ಜಾಸ್ತಿ ಜನ ಇಷ್ಟಪಡ್ತಾರೆ. ಸರ್ ಇದು ಬಂದ್ಬಿಟ್ಟು 70,000 ಕಿಲೋಮೀಟರ್ ಸಿಂಗಲ್ ಓನರ್ ವೆಹಿಕಲ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದೆ 4,500 ಕಸ್ಟಮರ್ ಹೇಳ್ತಾ ಇದ್ರು ಸರ್. 4,500 ಬೇಡ, 4,10,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 4,10,000ಕ್ಕೆ ನಿಮಗೆ ಒಂದು ಸಿಕ್ಕದ ವೆಹಿಕಲ್ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಂಡು ಹೋಗಿ ವೆಹಿಕಲ್ ನ. ಸೊ ಹಾಗೆ ಮುಂದೆ ಒಂದು ನಿಸ್ಸಾನ್ ಮೈಕ್ರಾ ಇದೆ. ಇದು ಡೀಟೇಲ್ಸ್ ಸರ್. ಸರ್ ಮೈಕ್ರಾ ಇದು ಒಂದು ಲೋ ಬಜೆಟ್ ಅಲ್ಲಿ ಯಾರು ಡೀಸೆಲ್ ಗಾಡಿ ನೋಡ್ತಾ ಇದ್ರೆ, ಲೈಕ್ ಶಿಫ್ಟ್ ತರ ಬೇಕು, ಟಾಪ್ ಅಂಡ್ ಗಾಡಿ ಬೇಕು, ಒಂದು ಲಕ್ಸುರಿ ತರ ಇರ್ಲಿ, ಕಮ್ಮಿ ಬಜೆಟ್ ಅಲ್ಲಿ ಇರ್ಲಿ, ಪುಷ್ ಬಟನ್ ಸ್ಟಾರ್ಟ್ ಇರಲಿ ಗಾಡಿಗೆ. ಟಾಪ್ ಅಂಡ್ ಗಾಡಿ ಬಜೆಟ್ ಹೇಳ್ತಾ ಇರೋದು ಟಾಪ್ ಅಂಡ್ ಗಾಡಿ. ಟಾಪ್ ಅಂಡ್ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಇದೆ ಇದರಲ್ಲಿ. ಏರ್ ಬ್ಯಾಗ್ಸ್, ಪುಷ್ ಬಟನ್ ಸ್ಟಾರ್ಟ್, ABS ಬ್ರೇಕ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಪ್ಲಸ್ ನಿಮಗೆ ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಇದೆ. ಒಂದು ಮ್ಯಾಗ್ ವೀಲ್ ಒಂದಿಲ್ಲ ಇದಕ್ಕೆ. XV ವೇರಿಯಂಟ್ ಇದು. ಆಲ್ಮೋಸ್ಟ್ ಮಿಕ್ಕಿದ್ ಎಲ್ಲ ಇದೆ ನಿಮಗೆ. ಆಲ್ಮೋಸ್ಟ್ ಏರ್ ಬ್ಯಾಗ್ಸ್, ಡ್ಯೂಯಲ್ ಟೋನ್, ಬಟನ್ ಸೆಟ್ ಎಲ್ಲ ಇದೆ. ಡೀಸೆಲ್ ಇಂಜಿನ್ 2011 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಡ್ರಿವೆನ್ ಅರೌಂಡ್ 73,000 ಕಿಲೋಮೀಟರ್ಸ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಅಲ್ಲಿ ನೋಡ್ತಾರೆ ಸರ್, ಸಿಟಿಯಲ್ಲಿ ಕಣ್ ಮುಚ್ಕೊಂಡು 20-21 ಬರುತ್ತೆ ಸರ್. ಇದು ಲಾಂಗ್ ಅಲ್ಲಿ 25 ಬರುತ್ತೆ ಸರ್ ಕಣ್ ಮುಚ್ಕೊಂಡು.
ಓಕೆ ಸರ್ ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 3 ಕಾಲ್ ಹೇಳ್ತಾ ಇದ್ರು ಸರ್. ಅಷ್ಟೆಲ್ಲ 275 ಗಾಡಿ ಕೊಟ್ಟು ತಗೊಂಡೋಗಿಲಿ ಸರ್. 50,000 ಕಮ್ಮಿ ಇದಕ್ಕೆ. ಹೌದು ಸರ್. ಎಷ್ಟು ಮಾಡ್ಬೋದು ಸರ್ ಡೌನ್ ಪೇಮೆಂಟ್? ಒಂದು 25,000 ಮಾಡಿದ್ರೆ ಸಾಕಾ ಸರ್? ಒಂದು 25,000 ಪ್ರೊಫೈಲ್ ಚೆನ್ನಾಗಿದ್ರೆ 20,000 ಬರ್ಬೋದು, 25,000 ಬರ್ಬೋದು. ಲೋನ್ ಮಾಡ್ಕೊಡ್ತೀನಿ ನಿಮಗೆ. ಓಕೆ ಸೂಪರ್. ಹಂಗಾದ್ರೆ ನೋಡಿ ಒಳ್ಳೆ ಲೋನ್ ಮಾಡಿಸ್ಕೊಂಡು ಆರಾಮಾಗಿ ತಗೊಳೋಗಿ ನಿಸಾನ್ ಮೈಕ್ ಅದು ಟಾಪ್ ಎಂಡ್ ವೇರಿಯಂಟ್. ಸೊ ಹಾಗೆ ಮುಂದೆ ಒಂದು ರೆನಾಲ್ಟ್ ಕ್ವಿಡ್ ಇದೆ. ಸೊ ಮಂಗಳೂರಿಗೆ ಫೇವರೇಟ್ ಗಾಡಿ ಅನ್ಬೋದು ಈ ಗಾಡಿ. ಸೊ ಡೀಟೇಲ್ಸ್ ಇಸಿ ಸರ್. ಸರ್ ರೆನಾಲ್ಟ್ ಕ್ವಿಡ್ 2018 ಮಾಡಲ್ ಇದು. ಓಕೆ ಡ್ರಿವೆನ್ ಓನ್ಲಿ 45,000 ನೋಡಿದೆ, 45-48 ಓಡಿದೆ. ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ವೆಹಿಕಲ್, ರೆಡ್ ಕಲರ್ ಅಲ್ಲಿ RX L ವೇರಿಯಂಟ್ ಇದು. ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್ ಬರುತ್ತೆ ಇದಕ್ಕೆ. ಸಿಸ್ಟಮ್ ಕೂಡ ಔಟ್ ಆಫ್ ಮಾರ್ಕೆಟ್ ಆಗಿದೆ. ಲೆದರ್ ಸೀಟ್ ಔಟ್ ಆಫ್ ಮಾರ್ಕೆಟ್ ಕಸ್ಟಮರ್ ಹಾಕಿದ್ದಾರೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ವಿಡ್ ಒಂದು ಚಿಕ್ಕ ಗಾಡಿ, ಹ್ಯಾಚ್ ಬ್ಯಾಕ್ ಗಾಡಿ, ಒಂದು ಲೇಟೆಸ್ಟ್ ಗಾಡಿ, ಕಮ್ಮಿ ಬಜೆಟ್ ಅಲ್ಲಿ ಒಂದು ಮೈಲೇಜ್ ಗಾಡಿ ಬೇಕಂದ್ರೆ ಆರಾಮಾಗಿ ಕ್ವಿಡ್ ತಗೊಂಡ್ಬೋದು. ಇದು ಕ್ವಿಡ್ ಬಂದ್ಬಿಟ್ಟು 2018 ಮಾಡಲ್, ಸಿಂಗಲ್ ಓನರ್, ಡ್ರಿವೆನ್ 48,000 ಕಿಲೋಮೀಟರ್ಸ್ ನೋಡಿದೆ. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 3,85,000 ಹೇಳ್ತಾ ಇದ್ರು ಸರ್. ಅಷ್ಟೆಲ್ಲ ಕೊಡಕ್ಕೆ ನಮ್ಮ ಯೂಸ್ ಕೈಯಲ್ಲಿ ಆಗಲ್ಲ ಸರ್. ಹೇಳಿ ಸರ್ ಒಂದು ಫೈನಲ್. 3,85,000 ಅವ್ರ ಕಸ್ಟಮರ್ ಹೇಳ್ತಾ ಇರೋದು. ನಾವು ಫಸ್ಟ್ ಸರ್ ಫೈನಲ್ ನಿಮ್ಮ ವ್ಯೂವರ್ಸ್ಗೆ ಒಂದೇ ಬೆಲೆ ಸರ್, 3,25,000 ಗಾಡಿ ಕೊಟ್ಟು ತಗೊಂಡೋಗಿಲಿ ಸರ್. 3,25,000 18 ಮಾಡಲು. ಹೌದು, ಅದು ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ, ಹಂಗಾದ್ರೆ ಆರಾಮ ತಗೊಂಡೋಗಿ 3,00,000ಕ್ಕೆ ಅದು 18 ಮಾಡಲು ಸಿಗ್ತದೆ. ಸೊ ಬೇಗ ಬಂದ್ರೆ ಬೇಗ ತಗೊಂಡೋಗ್ಬೋದು ವೆಹಿಕಲ್. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಚವರ್ಲೈಟ್ ಬೀಟ್ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್. ಸರ್ ಚವರ್ಲೈಟ್ ಬೀಟ್ ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್, 2013 ಮಾಡಲ್ ಸರ್ ಇದು. ಇದನ್ನು ಒಳ್ಳೆ ಗಾಡಿ ಸರ್. ಚವರ್ಲೈಟ್ ಗಾಡಿ ಬಂದ್ಬಿಟ್ಟು ಡೀಸೆಲ್ ಗಾಡಿ, ಒಳ್ಳೆ ಗಾಡಿನೇ. ಯಾಕಂದ್ರೆ ನಿಮಗೆ ಮೈಲೇಜ್ ಅಲ್ಲಿ ಬರುತ್ತೆ, ಮೇಂಟೆನೆನ್ಸ್ ಕೂಡ ಕಮ್ಮಿ ಇರುತ್ತೆ. ಅಂದ್ರೆ ಒನ್ಲಿ ಏನಂದ್ರೆ ನೆಗೆಟಿವ್ ಅಲ್ಲಿ ಕಂಪನಿ ಕ್ಲೋಸ್ ಆಗ್ಬಿಟ್ಟು, ಬಟ್ ಸರ್ವಿಸ್ ಇದೆ 100%. ಅದೇ ಸ್ವಲ್ಪ ಕಸ್ಟಮರ್ಸ್ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಹೌದೌದು. ಕೆಲವರು ಮೆಕ್ಯಾನಿಕ್ಗಳು ಏನ್ ಮಾಡ್ತಾರೆ ಸರ್, ಇದು ಪಾರ್ಟ್ ಸಿಗಲ್ಲ, ಅದು ಪಾರ್ಟ್ ಸಿಗಲ್ಲ ಅಂತ ಅವ್ರು ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ಕನ್ಫ್ಯೂಸ್ ಏನಿಲ್ಲ, ಆರಾಮಾಗಿ ಸರ್ವಿಸ್ ಸಿಗ್ತಾ ಇದೆ. ಬಾಷ್ ಅವರು ಸರ್ವಿಸ್ ಕೊಡ್ತಾ ಇದ್ದಾರೆ. ಸರ್ವಿಸ್ ಸೆಂಟರ್ ಇದೆ, ಸರ್ವಿಸ್ ಸೆಂಟರ್ ಇದೆ ಬನಾಟ ರೋಡ್ ಅಲ್ಲಿ, ಮೀನಾಕ್ಷಿ ಮಾಲ್ ಪಕ್ಕದಲ್ಲಿ. ಹೌದೌದು. ಆಯ್ತಾ, ನಿಮ್ಗೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಎಲ್ಲಿಯೂ ಕೂಡ ಸರ್ವಿಸ್ ಸಿಗ್ತಾ ಇದೆ. ಪಾರ್ಟ್ಸ್ ಸಿಗ್ತಾ ಇದೆ. ಪಾರ್ಟ್ ನೋಡಿ ಸರ್, ಒನ್ ಟೈಮ್ ಗಾಡಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬಿಟ್ರೆ ಪಾರ್ಟ್ಸ್ ಗಳು ಸ್ಟಾಪ್ ಆಗಲ್ಲ. ಅದು ಕಂಪನಿ ಕ್ಲೋಸ್ ಕೂಡ ಆಗ್ಲಿ, ಬೇರೆ ಕಂಪನಿಯವರು ಇದು ಟೇಕ್ ಓವರ್ ಮಾಡ್ಕೊಂತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಪಾರ್ಟ್ಸ್ ಸುಮ್ಮನೆ ವೇಸ್ಟ್ ಆಗಲ್ಲ, ಸೇಲ್ ಆಗತ್ತೆ ಗೊತ್ತು ಅವ್ರಿಗೆ. ಗಾಡಿಗಳು ಇದೆ ಕಂಪನಿದು. ಇವಾಗ ಫಿಯಟ್ ಅಂಬಾಸಿಡರ್ ಗಾಡಿಗಳು ಪಾರ್ಟ್ ಸಿಗತ್ತೆ, ಆಲ್ಮೋಸ್ಟ್ ಎಲ್ಲ ಪಾರ್ಟ್ ಸಿಗತ್ತೆ. ಅಂದ್ರೆ 2013 ಮಾಡಲ್ ಸರ್. ಇವಾಗ ನಿಮ್ಮ ಮಾಮೂಲಿ ಸೇಮ್ ಶಿಫ್ಟ್ ಇಂಜಿನ್ ಬರೋದಿದು. ಶಿಫ್ಟ್ 13 ಮಾಡಲ್ ಆಲ್ಮೋಸ್ಟ್ ನಿಮಗೆ ಗೊತ್ತು 4 ಲಕ್ಷ ಸರ್. ಇದು ಓನ್ಲಿ 2 ಲಕ್ಷ ಕೊಡಿ ಸರ್, ಗಾಡಿ ಕೊಟ್ಬಿಡ್ತೀನಿ ಸರ್. 2013 ಮಾಡಲ್. ಕಸ್ಟಮರ್ 2,45 ಹೇಳ್ತಾ ಇದ್ರು, ನನಗೆ 2,45 ಬೇಡ, 2 lakhs ಬಂದ್ರೆ ಗಾಡಿ ಕೊಟ್ಬಿಡ್ತೀನಿ ಸರ್. 2 lakhs ಡೀಸೆಲ್ ಗಾಡಿ ಬೀಟೋ 2013 ಮಾಡಲ್. ಸೊ ಫೀಚರ್ ಸರ್ ಇದಕ್ಕೆ? ಸರ್ ಇದಕ್ಕೆ LS ವೇರಿಯಂಟ್, AC ಪವರ್ ಸ್ಟೀರಿಂಗ್ ಬರುತ್ತೆ. ಕಂಪನಿ ಅವ್ರ ಸಿಸ್ಟಮ್ ಔಟ್ ಆಫ್ ಮಾರ್ಕೆಟ್ ಆಗಿದೆ, ಲೆದರ್ ಸೀಟ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ಇಲ್ಲ. ಓಕೆ, ಡೀಸೆಲ್ ವೇರಿಯಂಟ್ ಮೈಲೇಜ್ ಕೂಡ ಬರುತ್ತೆ ಸರ್. ಸಿಟಿಯಲ್ಲಿ ಕಣ್ಣು ಮುಚ್ಕೊಂಡು ಅವ್ರಿಗೆ 20-22 ಬರುತ್ತೆ. ಲಾಂಗ್ ಅಲ್ಲಿ 25 ಬಂದಿಲ್ಲ ಅಂದ್ರೆ ಗಾಡಿ ಫ್ರೀ ಕೊಡ್ತೀನಿ ಸರ್. ಓಕೆ, ಸೊ ಹಂಗಾರೆ ಪೀಸ್ ತಗೊಂಡೋಗಿ ಒಂದು ಚವರ್ಲೆಟ್ ಬೀಟ್ ಡೀಸೆಲ್ ವೇರಿಯಂಟ್. ಸೊ ಹಾಗೆ ಒಂದು A ಸ್ಟಾರ್ ಇದೆ ಸುಜುಕಿ. ಇದ್ರ ಡೀಟೇಲ್ಸ್ ಇದೆ ಸರ್. ಸರ್ ಇದು ಮಾರುತಿ A ಸ್ಟಾರ್ ಸುಜುಕಿ. ಯಾರು ಆಲ್ಟೋ ಇಲ್ಲ ಅಂದ್ರೆ ನಿಮ್ಮ ಲೈಕ್ ಆಲ್ಟೋ ಯಾನೋ ಆತರ ನೋಡ್ತಾ ಅವ್ರಿಗೆ ನನ್ನ ಹತ್ರ ಒಂದು A ಸ್ಟಾರ್ ಇದೆ. ಆಲ್ಟೋ ಇಂದ ಪವರ್ಫುಲ್ ಗಾಡಿ ಇದು. ಯಾಕಂದ್ರೆ ಆಲ್ಟೋ ಒಂದು 1800 cc ಬರೋದು, A ಸ್ಟಾರ್ ಒಂದು 1000 cc ಬರೋದು. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, ಪವರ್ ಇರುತ್ತೆ. ಒಂದು ಫ್ಯಾಮಿಲಿಗೆ ಯೂಸ್ ಮಾಡಕ್ಕೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸಿಂಗಲ್ ಓನರ್ ಕಾರು, ಡ್ರಿವೆನ್ ಓನ್ಲಿ ಅರೌಂಡ್ 72,000 ಕಿಲೋಮೀಟರ್ಸ್. ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್ ಇದೆ. ಅಂಡ್ ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್ ಇದು ಹಾಕಿದ್ದಾರೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ, ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. LXi ವೇರಿಯಂಟ್ ಇದು. ಇದರಲ್ಲಿ ನಿಮಗೆ ಪವರ್ ವಿಂಡೋಸ್ ಬರಲ್ಲ ಸರ್. ಸರ್ ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 2,25,000 ಹೇಳ್ತಾ ಇದ್ರು. ಸರ್ 2,25,000 ಬೇಡ ಸರ್, ಫೈನಲ್ 195 ಕೊಡ್ತೀನಿ ಸರ್. ನಾನು ರೌಂಡ್ ಫಿಗರ್ ಹೇಳ್ತೇನೆ ಅನ್ಕೊಂಡೆ, ಅದರಲ್ಲಿ 5,000 ಕಮ್ಮಿ ಮಾಡ್ಬಿಟ್ರಿ. ಒಂದು A ಸ್ಟಾರ್ಗೆ 1,95,000ಗೆ ಒಂದು ಬ್ಲಾಕ್ ಕಲರ್ ಒಂದು A ಸ್ಟಾರ್ ಸಿಗ್ತದೆ. ಸೊ ಹಾಗೆ ಮುಂದೆ ಇನ್ನೊಂದು ಹುಂಡೈ ಕ್ರೆಟಾ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು ಹುಂಡೈ ಕ್ರೆಟಾ ವೇರಿಯಂಟ್, ಪೆಟ್ರೋಲ್ ಇದು. ನೀವು ನೋಡಿದ್ದು ಡೀಸೆಲ್ ಗಾಡಿ, ಇದು ಪೆಟ್ರೋಲ್ ಇಂಜಿನ್. 2019 ಮಾಡಲ್, SX ಆಪ್ಷನಲ್, ಡ್ಯೂಲ್ ಟೂನ್, ಡಬಲ್ ಕಲರ್ ಇದೆ ನೋಡಿ. ಟಾಪ್ ಬ್ಲಾಕ್ ಕಲರ್ ಇದೆ, ವೈಟ್ ಆನ್ ಬಾಡಿ, ನಿಮ್ಗೆ ಮೆರೂನ್ ಕಲರ್ ಅಲ್ಲಿ ಇದೆ. ಸರ್ ಇದು ಬಂದ್ಬಿಟ್ಟು ಓನ್ಲಿ ಡ್ರಿವೆನ್ ಅರೌಂಡ್ 39,000 ಕಿಲೋಮೀಟರ್ಸ್. ಸರ್ ಇದೆ ಸರ್. ಸರ್ ಶೋರೂಮ್ ಹಿಸ್ಟ್ರಿ ಇದೆ? ಹೌದು, ಶೋರೂಮ್ ಹಿಸ್ಟ್ರಿ ಸರ್. 39,000 ರೆಕಾರ್ಡೆಡ್ ಓಡಿಸಿರೋದು. ವೆಹಿಕಲ್ ತುಂಬಾ ಕ್ಲಾಸ್ ಇದೆ. ಸ್ಟೆಪ್ನಿ ನ್ಯೂಸ್ ಟೈರ್, ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಲ್ಲ. ಜಸ್ಟ್ ನೀವು ಪೆಟ್ರೋಲ್ ಆಗ್ಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಇದೆ. ಟಾಪ್ ಎಂಡ್ ವೇರಿಯಂಟ್, ನ್ಯೂ ಶೇಪ್, ನ್ಯೂ ಎಲ್ಲ ಫೀಚರ್ಸ್, ಹೊಸ ಫೀಚರ್ಸ್ ಇರೋದ್ರಲ್ಲಿ. ಪ್ರೊಜೆಕ್ಟರ್ ಹೈಟ್ ಲೈನ್ಸ್ ಇದೆ, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ರಿವರ್ಸ್ ಕ್ಯಾಮ್ರಾ ಕೂಡ ಇದೆ. ಅಂಡ್ ನಿಮ್ಗೆ ಟಚಿಂಗ್ ಸಿಸ್ಟಮ್ ಅಂಡ್ ವೈರ್ಲೆಸ್ ಚಾರ್ಜರ್ ಕೂಡ ಇದೆ ಇದರಲ್ಲಿ ನಿಮ್ಗೆ. ಆಲ್ಮೋಸ್ಟ್ ಬಟನ್ ಸ್ಟಾರ್ಟ್,
ಲೆದರ್ ಸೀಟ್ಸ್ ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಕಸ್ಟಮರ್ ಹಾಕಿದ್ದಾರೆ ಅವರು. ಸೊ ಆಟೋಮೆಟಿಕ್ ಸರ್ ಇದು? ಇಲ್ಲ, ಮ್ಯಾನ್ಯಲ್ ವೇರಿಯಂಟ್ ಸರ್ ಇದು, ಮ್ಯಾನ್ಯಲ್ ಗೇರ್ಸ್. ಓಕೆ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್, ಆಮೇಲೆ ಆಟೋಮೆಟಿಕ್ AC ಕಂಟ್ರೋಲ್ಸ್ ಬೇರೆ ಇದೆ ನಿಮಗೆ. ಗುಡ್ಡಿಯ ಟೈರ್ಸ್ ಬೇರೆ ಆಲ್ಮೋಸ್ಟ್ 70 to 80% ಟೈರ್ಸ್ ಇದೆ. ಪೆಟ್ರೋಲ್ ವೇರಿಯಂಟ್. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ ಪ್ರೈಸ್ ನೋಡಿ, ಕಸ್ಟಮರ್ ಬಂದ್ಬಿಟ್ಟು ಅವರು 10 ಕಸ್ಟಮರ್ ಎಲ್ಲ ಹೇಳ್ತಾರೆ ಸರ್, ಫೈನಲ್ 12 ಕಾಲ್ ಹೇಳ್ತಾ ಇದ್ರು ಸರ್. ನಂಗೆ 12 ಕಾಲ್ ಬೇಡ, 10 ಕಾಲ್ ಬಂದ್ರೆ ಕೊಡ್ಬಿಡ್ತೀನಿ ಸರ್. 2 ಲಕ್ಷ ಗಾಡಿಗೆ? ಹೌದು. 10 ಲಕ್ಷಕ್ಕೆ ನಿಮ್ಮೊಂದು ಹುಂಡೈ ಕ್ರೆಟಾ 2019 ಮಾಡಲು ಆಲ್ಮೋಸ್ಟ್ 39,000 ಏನೋ ಡ್ರಿವನ್ ಆಗಿದೆ. ಲೆಸ್ ಡ್ರಿವನ್ 39,000 ಸರ್, ರಿಕಾರ್ಡೆಡ್ ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಂಡು. ಸೊ ಹಂಗಾರೆ ಬೆಸ್ಟ್ ಪ್ರೈಸ್ ತಗೊಂಡೋಗಿ ಆರಾಮಾಗಿ ಗಾಡಿ. ಆಲ್ಮೋಸ್ಟ್ ಲೈಕ್ ಮಾರ್ಕೆಟ್ ಹೊಸ ಶೋರೂಮ್ ಗಾಡಿ ಆಲ್ಮೋಸ್ಟ್ ಲೈಕ್ 19 to 20 lakhs ಇದೆ ಕ್ರೆಟಾ, ಬಟ್ ಆರಾಮಾಗಿ 10,25,000 ಏನಲ್ಲ ಸರ್ ಪ್ರೈಸ್? ಅಂದ್ರೆ ಒಂದು ಒಳ್ಳೆ ಪ್ರೈಸ್ ತಗೊಂಡೋಗಿ. ಸೊ ಹಾಗೆ ನಮ್ದು ಸ್ಕೋಡಾ ಫ್ಯಾಬಿಯಾ ಇದೆ, ಇದು ಡೀಟೇಲ್ಸ್ ಸರ್. ಸರ್ ಸ್ಕೋಡಾ ಫ್ಯಾಬಿಯಾ ನೋಡ್ತಾ ಇದ್ದೀರಾ, 15 ಮಾಡಲ್ ಇದು. ಓಕೆ ಸರ್, ಲೇಟೆಸ್ಟ್ ವೆಹಿಕಲ್. ಇವಾಗ ನೀವು ಇದನ್ನು ಕೂಡ ನಿಮ್ಗೆ ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಓಕೆ ಫ್ಯಾಬಿಯಾ ಒಂದು 15 ಮಾಡಲ್ ರೇಟ್ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಮತ್ತೆ ಶಿಫ್ಟ್ ಗಿಂತ ಕಮ್ಮಿ ಪ್ರೈಸ್ ಅಲ್ಲಿ ಕೊಡಬೇಕು 100%. 15 ಮಾಡಲ್ ಫ್ಯಾಬಿಯಾ ಸರ್, ಸೆಕೆಂಡ್ ಓನರ್ ವೆಹಿಕಲ್, ಡ್ರಿವನ್ ಅರೌಂಡ್ ನಿಮ್ಗೆ 70,000 ನೋಡಿದೆ, 65-70 ಹೊಡಿದೆ. ಪೆಟ್ರೋಲ್ ಇಂಜಿನ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಟಾಪ್ ಎಂಡ್ ವೇರಿಯಂಟ್, ಎಲಿಗೆನ್ಸ್, ಡ್ಯೂಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಇದೆ. ಆಮೇಲೆ ನಿಮ್ಗೆ ಟೆಸ್ಕಿಂಗ್ ಸಿಸ್ಟಮ್, ಅವರು ಕಸ್ಟಮರ್ ಆಂಡ್ರಾಯ್ಡ್ ಸಿಸ್ಟಮ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ಸೀಟ್ಸ್ ಕೂಡ ಹಾಕಿದ್ದಾರೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ಇಂಜಿನ್, ಮೈಲೇಜ್ ನೋಡ್ತಾ ಇದ್ರೆ 15 ಬರುತ್ತೆ ಸಿಟಿಯಲ್ಲಿ. ಲಾಂಗ್ ಅಲ್ಲಿ ಒಂದು 16-17 ಬರ್ಬೋದು ಸರ್. ಓಕೆ ಅಲಾಯ್ಸ್ ಎಲ್ಲ ಇದೆ ನಿಮಗೆ. ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಅಪೋಲೋ ಟೈರ್ಸ್ ಬೇರೆ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್. ಸೊ ಆಲ್ಮೋಸ್ಟ್ ಲೈಕ್ ಸ್ವಿಫ್ಟ್ ನೋಡೋದು ಸ್ವಿಚ್ ಆಗೋಕೆ ಬೆಸ್ಟ್ ವೆಹಿಕಲ್. ಎರಡು ಸೇಮ್ ಇಂಜಿನ್, ಏನು ಇಲ್ಲ ಡಿಫರೆನ್ಸ್. ಗಾಡಿ 1.2 ಇಂಜಿನ್ ಬರೋದು. ಹೌದು, ಶೇಪ್ ಸೈಜ್ ಹೋದ್ರು ಸೇಮ್ ಶೇಪ್. ಅದೇ ಏನಂದ್ರೆ ಸ್ಕೋಡಾ ಅಂತ ಸ್ವಲ್ಪ ಜನಗಳು ಭಯ ಪಡ್ತಾರೆ, ಮೇಂಟೆನೆನ್ಸ್ ಕಾಸ್ಟ್ಲಿ ಅಂತ. ಪೆಟ್ರೋಲ್ ಇಂಜಿನ್ ಗಾಡಿ ಸರ್, ಮೇಂಟೆನೆನ್ಸ್ ಬರಲ್ಲ. 100% ಚಾಲೆಂಜ್ ಮಾಡ್ತೀರಿ. ಪೆಟ್ರೋಲ್ ಗಾಡಿ ಯಾವ್ದು ತಗೊಳ್ಳಿ, ಮೇಂಟೆನೆನ್ಸ್ ಬರಲ್ಲ. ಡೀಸೆಲ್ ಗಾಡಿ ಇದ್ರೆ ಮೇಂಟೆನೆನ್ಸ್ ನಾನು ಹೇಳ್ಬೋದು, ಹೌದು ಸರ್ ಡೀಸೆಲ್ ಗಾಡಿ ಇದ್ರೆ ಮೇಂಟೆನೆನ್ಸ್ ಬರುತ್ತೆ ಅಂತ. ಪೆಟ್ರೋಲ್ ಗಾಡಿ ಯಾವ್ದು ಮೇಂಟೈನ್ ಬರಲ್ಲ ಸರ್. ಇದು ಬಂದ್ಬಿಟ್ಟು 15 ಮಾಡಲ್ ಕೊಡ್ತಾ ಇರೋದು ನಾನು ಸರ್. ಕಸ್ಟಮರ್ 375 ಹೇಳ್ತಾ ಇದ್ದಾರೆ, ಅದು ಸರ್. ಎಷ್ಟು? 345 ಕೊಡ್ತೀನಿ ಸರ್. 15 ಮಾಡಲ್. ಓಕೆ 15 ಮಾಡಲ್ ನಿಮಗೆ 3,45,000. ಆಲ್ಮೋಸ್ಟ್ ಲೈಕ್ ನಿಮಗೆ 11 ಮಾಡಲು ಒಂದು ಸ್ವಿಫ್ಟ್ ಬರಲ್ಲ, 15 ಮಾಡಲು ಒಂದು ಸ್ಕೋಡಾ ಫ್ಯಾಬಿಯಾ ತಗೊಂಡು ಹೋಗ್ತಾ ಇದ್ದೀರಾ. ಸೊ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡೋಗಿ ವೆಹಿಕಲ್ ನ. ಸೊ ಹಾಗೆ ನಮ್ಮ ಮುಂದೆ ಒಂದು ಕಾಂಪ್ಯಾಕ್ಟ್ SUV ಗಾಡಿ, ಒಂದು ರೆನಾಲ್ಟ್ ಡಸ್ಟರ್ ಇದೆ. ಇದು ಡೀಟೇಲ್ಸ್ ಸರ್. ರೆನಾಲ್ಟ್ ಡಸ್ಟರ್ 2013 ಮಾಡಲ್, RXZ 110 ಟಾಪ್ ಎಂಡ್ ಇದು. 2013 ಸಿಂಗಲ್ ಓನರ್ ವೆಹಿಕಲ್, ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಡ್ರಿವೆನ್ ಅರೌಂಡ್ 63,000 ಕಿಲೋಮೀಟರ್ ಡ್ರಿವೆನ್, ಡೀಸೆಲ್ ಇಂಜಿನ್ ಸರ್. ಇದು ಬಂದ್ಬಿಟ್ಟು 110 PS. ಮೈಲೇಜ್ ಬರುತ್ತೆ, ಪವರ್ ಇರುತ್ತೆ. ಮೈಲೇಜ್ ಸಿಟಿಯಲ್ಲಿ 15-16 ಬರುತ್ತೆ, ಲಾಂಗ್ ಅಲ್ಲಿ 18 ಬರುತ್ತೆ. ಸರ್ ಇದು ಆಲ್ಮೋಸ್ಟ್ ನಿಮ್ಗೆ RXZ 110 ಅಲ್ಲಿ ನಿಮ್ಗೆ AC ಪವರ್ ಸ್ಟೀರಿಂಗ್, 4 ಡ್ಯೂಲ್ ಏರ್ ಬ್ಯಾಗ್, ಕಂಪನಿ ಸಿಸ್ಟಮ್, ABS ಬ್ರೇಕ್, ಬ್ಯಾಕ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಆಲ್ಮೋಸ್ಟ್ ಆಟೋ ಮಿರರ್ ಅಡ್ಜಸ್ಟೇಬಲ್ ಎಲ್ಲ ಬರುತ್ತೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 5,65,000 ಹೇಳ್ತಾ ಇದ್ರು ಸರ್. ಸರ್ 5,65,000 ಬೇಡ ಸರ್, ಫೈನಲ್ 5,15,000 ಕೊಟ್ರೆ ಗಾಡಿ ಕೊಡ್ತೀನಿ ಸರ್. 5,15,000ಕ್ಕೆ ನಿಮ್ಗೆ ಒಂದು ರೆನಾಲ್ಟ್ ಡಸ್ಟರ್, ಅದು ನಿಮ್ಗೆ 110 PS ಗಾಡಿ ಸಿಗ್ತದೆ. ಇದು ಡೀಸೆಲ್ ವೇರಿಯಂಟ್. ಸೊ ಕಮ್ಮಿ ಓಡಿದೆ ಬೇರೆ ಗಾಡಿ. ಸೊ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ತಗೊಂಡೋಗಿ. ಇದು 15 ಮಾಡಲ್ ಒಂದು ರೆನಾಲ್ಟ್ ಡಸ್ಟರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಬಲ್ಲೇರೋ ಇದೆ. ಸೊ ಇದು ಡೀಟೇಲ್ಸ್ ಇದೆ ಸರ್. ಅವಾಗ್ಲೇ ಹೇಳಿದೆ ಜೀಪ್ ತರಬೇಕಂತ ಗಾಡಿ ನನ್ನ ಹತ್ರ ಬಲ್ಲೇರೋ ಇದೆ. ಆಲ್ಮೋಸ್ಟ್ ಈ ಗಾಡಿನೂ ಎಲ್ಲರೂ ಇಷ್ಟಪಡ್ತಾರೆ. ನಮ್ಮ ಹಳ್ಳಿಗಳಿಂದ ಫೋನ್ ಬರುತ್ತೆ ಸರ್, ರಾಯಚೂರು ಕಡೆಯಿಂದ, ನಮ್ದು ಹಾಸನ್, ಇದು ಎಲ್ಲ ಆ ಕಡೆಯಿಂದ ಜಾಸ್ತಿ ಗಾಡಿಗಳು ಇದು ಯೂಸ್ ಮಾಡೋದು ಬಲ್ಲೇರೋನೆ. ಬಳ್ಳಾರಿ ಕಡೆ, ಚಿತ್ರದುರ್ಗ ಓಡಿಸ್ತಾ ಇರೋ ಒಂಥರ ಫೀಲೇ ಬೇರೆ ಅನ್ಬೋದು. ಎಲ್ಲರೂ ನನಗೆ ಫೋನ್ ಮಾಡ್ತಾ ಇದ್ರು, ಸರ್ ಬಲ್ಲೇರೋ ಇದ್ರೆ ಹೇಳಿ, ಬಲ್ಲೇರೋ ಇದ್ರೆ ಹೇಳಿ ಅಂತ. ಇಷ್ಟ ದಿನ ನಾನು ಬಲ್ಲೇರೋ ಯಾವ್ದನ್ನು ಸೇಲ್ ಮಾಡಿಲ್ಲ. ಇವಾಗ ಈ ಫೋನ್ಗಳಿಗೆ ಕಂಪಲ್ಸರಿ ಒಂದು ಬಲೆರೋ ಸೇಲ್ ಮಾಡೋಣ ಅಂತ ಬಲೆರೋ ತರಿಸಿದೀನಿ. 2014 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, XLE ವೇರಿಯಂಟ್. ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್ ಬರುತ್ತೆ. ಕಂಪನಿ ಅವ್ರ ಕಸ್ಟಮರ್ ಸಿಸ್ಟಮ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ಲೆದರ್ ಸೀಟ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. 7 ಸೀಟರ್ ವೆಹಿಕಲ್ ಇದು. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಸಿಂಗಲ್ ಓನರ್ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಇಂಜಿನ್, ಡ್ರಿವೆನ್ ಅರೌಂಡ್ 70,000 ಕಿಲೋಮೀಟರ್ಸ್. ಇಂಜಿನ್ ಮಾತ್ರ ತುಂಬಾ ಸ್ಮೂತ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಇಂಜಿನ್ ಸರ್ ಇದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಯಾರಾದ್ರು ಬೊಲೆರೋ ನೋಡ್ತಾ ಇದ್ರಿ, ಎಷ್ಟೋ ಜನ ಕೇಳ್ತಾ ಇದ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ. ಸೊ ಫೈನಲಿ ಒಂದು ಬೊಲೆರೋ ಇದೆ. ಸೊ ಏನಾಗ್ಬೋದು ಸರ್ ಪ್ರೈಸ್ ಇದು? ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 5 ಕಾಲು 525 ಬೇಕು ಅಂತ ಹೇಳ್ತಾ ಇದ್ರು. 525 ಎಲ್ಲೇ ಕೊಡ್ತಾರೆ, ನಮ್ಮ ಹಳ್ಳಿಯವರಿಗೆ ಒಂದು ಒಳ್ಳೆ ಆಫರ್ ಕೊಡಪ್ಪ ಅಂತ ಹೇಳಿ ಅವ್ನಿಗೆ 480ಗೆ ಮಾತಾಡಿದೀನಿ ಸರ್. ಓಕೆ, 4,80,000 ಇನ್ನೇನು ಆರಾಮಾಗಿ ಪೀಸಾಗಿ ತಗೊಂಡು ಹೋಗ್ಬೋದು. ಅದು ಬೊಲೆರೋ ಅದು. ಸೊ ಡಿಮ್ಯಾಂಡೆಡ್ ಗಾಡಿ, ಡಿಮ್ಯಾಂಡೆಸ್ಟ್ ಗಾಡಿ ಕೂಡ ಅನ್ಬೋದು. ಸೊ ಹಾಗೆ ಒಂದು ಇನ್ನೊಂದು ಡಿಮ್ಯಾಂಡೆಡ್ ಗಾಡಿ ಇದೆ, ಸ್ವಿಫ್ಟ್ ಡಿಸೈರ್. ಸೊ ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು ಸ್ವಿಫ್ಟ್ ಡಿಸೈರ್ 2012 ಮಾಡಲ್, VDI ವೇರಿಯಂಟ್ ನೋಡ್ತಾ ಇದ್ದೀರಾ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. VDI ವೇರಿಯಂಟ್ ಇದು. ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಇದೆ. ಕಂಪನಿ ಸಿಸ್ಟಮ್, ಆಟೋಮೆಟಿಕ್ ಮಿರರ್ ಸ್ಟೇಬಲ್, ಸೈಡ್ ಮಿರರ್ಸ್ ಎಲ್ಲ, ಇಂಡಿಕೇಟರ್ಸ್ ಎಲ್ಲ ಬರುತ್ತೆ. ಒಳಗಡೆ ಕಂಪನಿ ಅವರು ಔಟ್ ಆಫ್ ಆಗಿ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಕಂಪನಿ ಸಿಸ್ಟಮ್ ಇದೆ.
ತುಂಬಾ ಚೆನ್ನಾಗಿದೆ ಡೀಸೆಲ್ ಇಂಜಿನ್ 72,000 ಕಿಲೋಮೀಟರ್ ರೇವೇನು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. Okay. ಸರ್ ಇದು ಬಂದ್ಬಿಟ್ಟು ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಡಿಸೈರ್ಗೆ 4,85,000 ಹೇಳ್ತಾ ಇದ್ರು. ಅಷ್ಟೆಲ್ಲ 4,85,000 ಬೇಡ ಸರ್, 4,55,000 ಕೊಟ್ಟು ತಗೊಂಡೋಗ್ಲಿ ಸರ್. ಓಕೆ 4,55,000ಗೆ ನಿಮ್ಗೆ ಒಂದು ಸ್ವಿಫ್ಟ್ ಡಿಸೈರು. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು i20 ಇದೆ, ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು i20 2012 ನ್ಯೂ ಶೇಪ್ ಟೈಪ್ 2 ವೇರಿಯಂಟ್ ಇದು. ಓಕೆ ನೋಡ್ತಾ ಇದ್ದೀರಾ ಪೆಟ್ರೋಲ್ ಇಂಜಿನ್ ಮ್ಯಾಗ್ನಾ ಇಂಜಿನ್ ಇದು, ಮ್ಯಾಗ್ನಾ ವೇರಿಯಂಟ್. ಸೆಕೆಂಡ್ ಓನರ್ ಡ್ರಿವೆನ್ ಅರೌಂಡ್ 83,000 ಕಿಲೋಮೀಟರ್ ಡ್ರಿವೆನ್, ಸಿಲ್ವರ್ ಕಲರ್, ತುಂಬಾ ಕ್ಲೀನ್ ಆಗಿದೆ. ಮ್ಯಾಗ್ನಾದಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್ ಬರುತ್ತೆ, ನಿಮಗೆ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಇದಕ್ಕೆ. Okay. ತುಂಬಾ ಚೆನ್ನಾಗಿದೆ ಗಾಡಿ. ಸರ್ ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ 395 ಹೇಳ್ತಾ ಇದ್ರು. 395 ಬೇಡ ಸರ್, 355 ಬಂದ್ರೆ ಕೊಡ್ಬಿಡೋಣ. ಓಕೆ 355ಗೆ ನೀವು ಒಂದು ಮ್ಯಾಗ್ನಾ ವೇರಿಯಂಟ್ ಒಂದು i20 ಇದೆ. ಸೊ ಹಾಗೆ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ ಲೈಟ್ ಗೋಲ್ಡ್ ಕಲರ್, ಇದು ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು ಶಿಫ್ಟ್ ಡಿಸೈರ್ ಪೆಟ್ರೋಲ್ ಇಂಜಿನ್, ಅವಾಗ ನೋಡಿ ಡೀಸೆಲ್ ಇಂಜಿನ್, ಇದು ಪೆಟ್ರೋಲ್ ಇಂಜಿನ್ ಇದು. Okay, okay. ಇದು VXI ವೇರಿಯಂಟ್, ಇದರಲ್ಲಿ ಸೇಮ್ ಆಪ್ಷನ್ಸ್ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಇದು ಕಂಪನಿ ಸಿಸ್ಟಮ್, ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಕಸ್ಟಮರ್ ಹಾಕಿದ್ದಾರೆ, ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಇದೆ, ಸೈಡ್ ಮಿರರ್ಸ್ ಎಲ್ಲ ಇಂಡಿಕೇಟರ್ಸ್ ಇದೆ, ಫೋಗ್ ಲ್ಯಾಂಪ್ಸ್ ಕೂಡ ಇದೆ. ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು ಕಸ್ಟಮರ್ 425 ಹೇಳ್ತಾ ಇದ್ರು. 425 ಬೇಡ ಸರ್, 385 ಬಂದ್ರೆ ಗಾಡಿ ಕೊಡ್ಬಿಡೋಣ ಸರ್. ಓಕೆ 3,85,000ಗೆ ಒಂದು ಸ್ವಿಫ್ಟ್ ಡಿಸೈರ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್. ಸೊ ಹಾಗೆ ಒಂದು ಫಿಯಟ್ ಲೀನಿಯಾ ಇದೆ. ಸೊ ಡೀಟೇಲ್ಸ್ ಇದೆ ಸರ್. ಸರ್ ಫಿಯಟ್ ಲೀನಿಯಾ 2009 ಮಾಡಲ್ ಡೀಸೆಲ್ ಇಂಜಿನ್ ಸರ್. ಆಲ್ಮೋಸ್ಟ್ ನನ್ನ ಪ್ರಕಾರ ಸೇಮ್ ಶಿಫ್ಟ್ ಡಿಸೈರ್ ತರಾನೇ ಇಂಜಿನ್ ಬರೋದು, ಇಂಜಿನೇ ಬರೋದು. ಇಂಜಿನ್ ಒಂದೇ, ಅದನ್ನು ಫಿಯೇಟ್ ಅವರೇ ಮುಂಗೆ ಮಾರುತಿ ಅವರಿಗೆ ನನ್ನ ಪ್ರಕಾರ ಮಾಡ್ಕೊಟ್ಟು ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದು ಇಂಜಿನ್. ಶಿಫ್ಟ್ ಇಂಜಿನ್ ಶಿಫ್ಟ್ ಡಿಸೈರ್ ಏನ್ ಇಂಜಿನ್ ಅದೇ ಇಂಜಿನ್ ಸರ್. ಇದು ಬಂದ್ಬಿಟ್ಟು ಸ್ಟ್ರೆಂತ್ ಬಾಡಿ. ಇವಾಗ ನೀವು ಡಿಸೈರ್ ತಗೊಂಡೋದ್ರೆ 2009 ಮಾಡಲ್ ಡೀಸೆಲ್ ಗಾಡಿ ಬೇಕಂದ್ರೆ 3 ಲಕ್ಷದಿಂದ ಕಮ್ಮಿ ಸಿಗೋದು ಸರ್. ಅದೇ ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ. 2009 ಮಾಡಲ್ ಸಿಂಗಲ್ ಓನರ್ ಕಾರು, 78,000 ಕಿಲೋಮೀಟರ್ ಏನು, ಟಾಪ್ ಎಂಡ್ ವೇರಿಯಂಟ್ ಇದು. ಫಿಯಟ್ ಲೀನಿಯಾ ಡೀಸೆಲ್ ಇಂಜಿನ್. ಕಸ್ಟಮರ್ ಅವರು 280 ಬೇಕಂತ ಹೇಳ್ತಾ ಇದ್ರು, ಎಲ್ಲಿ 280 ಕೊಡ್ತಾರೆ ಸರ್, 245 ಕೊಟ್ಟು ತಗೊಂಡೋಗ್ಲಿ. ಓಕೆ 2,45,000ಗೆ ನೀವು ಒಂದು ಫಿಯಟ್ ಲೀನಿಯಾ ಸಿಗ್ತಾ ಇರೋದು. ಒಳ್ಳೆ ಸಿಡಾನ್ ವೆಹಿಕಲ್, ಲೋ ಮೇಂಟೆನೆನ್ಸ್ ಸಿಡಾನ್ ವೆಹಿಕಲ್ ಕೂಡ ಅನ್ಬೋದು, ಡೀಸೆಲ್ ವೇರಿಯಂಟ್. ಓಕೆ ಸರ್.